ಜನವರಿ 2ನೇ ತಾರೀಕು ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿತ್ತು. ಈ ಒಂದು ದೂರನ್ನ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದಿಂದ ನೀಡಲಾಗಿತ್ತು. ಅದು ಕೂಡ ಕನ್ನಡದ ಖ್ಯಾತ ನಿರ್ದೇಶಕರು ಹಾಗೂ ಮಾಜಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದ ಚಕ್ರವರ್ತಿ ಚಂದ್ರಚೂಡ್ ಅವರ ವಿರುದ್ಧ. ಇದಕ್ಕೆ ಸೂಕ್ತವಾದ ಕಾರಣವನ್ನು ನಾವು ನೋಡ್ತಾ ಹೋದ್ರೆ, ಈ ಹಿಂದೆ ವಿಡಿಯೋದಲ್ಲಿ ಚಕ್ರವರ್ತಿ ಚಂದ್ರಚೂಡ್ ಅವರು ಕೆಲವೊಂದು ಅವಾಚ್ಯ ಪದಗಳನ್ನ ನಿರ್ಮಾಪಕರ ವಿರುದ್ಧ ಬಳಸಿದ್ರು ಎನ್ನುವುದಾಗಿತ್ತು. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಚಕ್ರವರ್ತಿ ಚಂದ್ರಚೂಡ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಈ ಒಂದು ವಿಚಾರವಾಗಿ ಏನು ಚಿನ್ನದ ಕಮೋಡ್ ಆಗಿರಬಹುದು, ಕಾಂಡೋಮ್ ಆಗಿರಬಹುದು, ಈ ಪದ ಬಳಕೆ ಮಾಡಿದ್ದು ಸತ್ಯನಾ? ಇಲ್ಲ, ಅದು ಮೊದಲನೇದಾಗಿ ನಾನು ಆ ವಿಡಿಯೋ ಮಾಡಿದ್ದು ನಂದು ಒಂದು ಅಖಾಡ ಅಂತೇಳಿ ಒಂದು ಪಾಡ್ಕಾಸ್ಟಲ್ಲಿ ಮಾಡಿದ್ದು. ಮೂಲತಃ ನಾನು ಪತ್ರಕರ್ತ ವೃತ್ತಿಯಿಂದ, ಪ್ರವೃತ್ತಿಯಿಂದ ಸಿನಿಮಾದಲ್ಲಿದ್ದೀನಿ, ಆ್ಯಕ್ಟ್ರ್ ಇದ್ದೀನಿ, ಡೈರೆಕ್ಟ್ರ್ ಇದ್ದೀನಿ, ರೈಟ್ರ್ ಇದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ ಬೇರೆ ಬೇರೆ ಭಾಷೆಗಳಲ್ಲಿ. ಕನ್ನಡದಲ್ಲಿ ಒಟ್ಟು ಒಂದು 47ರಿಂದ 50 ಪಿಕ್ಚರ್ ಕೆಲಸ ಮಾಡಿದ್ದೀನಿ. ಮೂಲವಾಗಿ ನನಗೆ ಸಮಸ್ಯೆ ಕಂಡಾಗ ಸಮಾಜದ ಪರ ಧ್ವನಿ ಎತ್ತೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದು ನನ್ನ ವೃತ್ತಿ ಮತ್ತು ನನ್ನ ಕೆಲಸ. ಅದು ಆ ಸಂದರ್ಭದಲ್ಲಿ ಜನನಾಯಕನಂಥ ಒಂದು ತಮಿಳು ಸಿನಿಮಾ ಮಾಡೋದಕ್ಕೆ ಹೋಗಿ, ವಿಜಯ್ ಅಂತ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಇಟ್ಕೊಂಡು ಕನ್ನಡ ನಿರ್ಮಾಪಕರೊಬ್ಬರು ಮಾಡೋಕ್ಕೆ ಹೋಗಿ, ಅಲ್ಲಿನ ರಾಜಕಾರಣ ಏನು ನಡೀತಾ ಇದೆ ಎಲ್ಲರಿಗೂ ಗೊತ್ತಿರೋ ವಿಚಾರ, ಯಾವುದೂ ಗುಟ್ಟಲ್ಲ. ಅಲ್ಲಿನ ಅಪಸವ್ಯಗಳಿಗೆ, ರಾಜಕಾರಣಕ್ಕೆ, ತಮಿಳು ಇಂಡಸ್ಟ್ರಿಯ ಸಿಸ್ಟಮ್ಗೆ ಹೇಗೆ ಒಬ್ಬ ನಿರ್ಮಾಪಕ ಬಲಿಯಾಗ್ತಾನೆ. ಆತನ ದುಡ್ಡು 500-550 ಕೋಟಿ ಸಿಲ್ಕೊಡೋದು ಅಂದರೆ ಸುಮ್ಮನೆ ಮಾತಲ್ಲ ಅದು. ಆ ನಿಟ್ಟಿನಲ್ಲಿ ನಾನು ಒಂದಷ್ಟು ವಿಚಾರಗಳನ್ನು ಸಂಶೋಧನೆ ಮಾಡಿ ರಿಸರ್ಚ್ ಮಾಡುವಾಗ ಕೊನೆಯದಾಗಿ ನಿರ್ಮಾಪಕರ ಬಗ್ಗೆ ಒಂದು ಮಾತಾಡಿದ್ದು. ಇದು ಕನ್ನಡ ನಿರ್ಮಾಪಕರು ಅಥವಾ ತಮಿಳು ನಿರ್ಮಾಪಕರು, ತೆಲುಗು ನಿರ್ಮಾಪಕರು ಯಾರಿಗೂ ಐಡೆಂಟಿಫೈ ಮಾಡಿ ಕೋಟೆಡ್ ಆಗಿ ಹೇಳಿದ್ದಲ್ಲ. ಕೆಲವು ನಿರ್ಮಾಪಕರು ಕೇಳಲ್ಪಟ್ಟಂತೆ, ನೋಡಲ್ಪಟ್ಟಂತೆ, ಆ ವದಂತಿಗಳು ಅಥವಾ ಸುದ್ದಿಗಳಲ್ಪಟ್ಟಂತೆ ಒಂದು ಕೋಟ್ ಇದೆ, ಇಂಗ್ಲೀಷ್ ಕೋಟ್. ಅದು ದಟ್ ಈಸ್ ಕಮೋಟ್ ಟು ಕಾಂಡೋಮ್ ಸರ್ವಿಸ್ ಮಾಡೋದು ಅನ್ನೋದನ್ನು, ಆ ಕೋಟನ್ನು ಬಳಸಿದ್ದೆ, ಪ್ರೋವರ್ಬನ್ನು ಬಳಸಿದ್ದೆ. ಅಂದರೆ ಅದರ ಅರ್ಥ ಏನಿತ್ತು ಅಂದರೆ, ನೀವು ಸಾಮಾನ್ಯ ಲೈಟ್ ಬಾಯಿಂದ ಹಿಡಿದು, ಒಬ್ಬ ರೈಟ್ರಿಂದ ಹಿಡಿದು, ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಹಿಡಿದು, ಮೇಕಪ್ ಮಾಡುವ ಪ್ರೊಡಕ್ಷನ್ ಬಾಯಿಂದ ಹಿಡಿದು ಎಲ್ಲರೂ ತುಂಬ ಇಂಪಾರ್ಟೆಂಟ್. ಆದರೆ ಈ ಇಂಡಸ್ಟ್ರಿ ನಾಯಕ ಕೇಂದ್ರೀಕೃತ ಆಗೋಗಿದೆ. ಅಂದರೆ ಒಂದು ಹೀರೋಗಳ ಸುತ್ತುತ್ತೆ, ಅವರೊಂಥರ ಪವರ್ ಆಫ್ ಬೇಸ್ ಥರ ಇರ್ತಾರೆ. ಅವ್ರಗಳ ಪೇಮೆಂಟ್ ಕೂಡ ತುಂಬ ಮುಖ್ಯವಾದ ವಿಚಾರ. ಕೆಲವು ತುಂಬ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸೇ, ನಾನು ನೋಡಲ್ಪಟ್ಟಿದ್ದೀನಿ, ಕೇಳಲ್ಪಟ್ಟಂಗೆ ಏನು ಮಾಡ್ತಾರೆ ಅಂದರೆ, ಯಾರ್ದು 500,000, 50,000 ಈ ದುಡ್ಡುಗಳಿಗೆ ಒದ್ದಾಡ್ತಾರೆ. ಆದರೆ ದೊಡ್ಡ ದೊಡ್ಡ ಹೀರೋಗಳಿಗೆ ಯಾರು ಚಿನ್ನದ ಕಮೋಡ್ ಮಾಡಿಸ್ಕೋತಾರಾ? ನಾನಂತೂ ನೋಡಿಲ್ಲ. ಆ ಥರ ಆ ಪ್ರೋವರ್ಬ್ನ ಬಳಸಿದ್ದೆ, ಅಷ್ಟಕ್ಕೂ ನೀವು ಹಣ ಕೊಟ್ಬಿಡ್ತೀರ ಅವ್ರಿಗೆ ಅಂತ. ಆಮೇಲೆ ನಾನೇ ಕೆಲವು ಪ್ರೊಡ್ಯೂಸರ್ಗಳ ಬಾಯಲ್ಲಿ ಕೇಳಿದ್ದೆ. ನನಗೇ ಕೆಲವು ಪ್ರೊಡ್ಯೂಸರ್ಸ್ ಹೇಳಿದ್ದಾರೆ, ಅಯ್ಯೋ ಅವ್ರು ಕಾಂಡೋಮ್ ಅಂದ್ಬಿಟ್ಟು ಇನ್ನೆಲ್ಲ ಕೇಳ್ತಾರೆ, ಅದಕ್ಕೂ ನಾವು ದುಡ್ಡು ಕೊಡಬೇಕು, ಅಷ್ಟು ಸರ್ವಿಸ್ ಮಾಡ್ತೀವಿ, ಇನ್ನು ಹೀರೋಗಳ ಮನೆ ಬಾಗಿಲು ಕಾದು ಸಾಕಾಗೋಗಿದೆ ಅಂತ ನಿರ್ಮಾಪಕರುಗಳ ಬಾಯಿಲೇ ಬಂದ ಮಾತದು. ಹಿಂದೆ ತುಂಬ ವರ್ಷದ ಹಿಂದಿನಿಂದನೂ ಇದು ಕೇಳಲ್ಪಟ್ಟ ಮಾತಿದು. ಸೊ ಇದನ್ನು ಇಟ್ಕೊಂಡು ಆ ಪ್ರೋವರ್ಬು ಮಾತ್ರ ಕಟ್ ಮಾಡಿ, ನಾನು ಹೇಗೆ ನಿರ್ಮಾಪಕರ ಇಡೀ ವಿಡಿಯೋನ ಸರಿಯಾಗಿ ಕ್ಷಮತೆಯಿಂದ ನೋಡಿದ್ರೆ ಅದು ನಿರ್ಮಾಪಕರ ಪರವಾದ ವಿಡಿಯೋ. ಅವ್ರಿಗೇನೆಲ್ಲ ಕಷ್ಟ ಆಗ್ತಾಯಿದೆ, ಇದು ಸಿನಿಮಾದಲ್ಲಿರೋ ರಾಜಕಾರಣಗಳೇನು, ಹೀರೋಗಳು ಏನು ಮಾಡ್ತಾರೆ, ಹೇಗೆ ರಾಜಕಾರಣಕ್ಕೆ ಬಲಿಯಾಗಬೇಕಾಗುತ್ತೆ, ಒಂದು ಸಿನಿಮಾ ಹೇಗೆ ಮೋಡ್ ತೊಗೊಂಡ್ಬಿಡುತ್ತೆ. ಈಗ CBFC ಇರ್ಬೋದು, ಸೆನ್ಸಾರ್ ಇರ್ಬೋದು, ಯಾವ ಲೆವೆಲ್ಲಿಗೆ ಓಡಾಡ್ತಾ ಇದ್ದಾರೆ ಅವರು. ಕೋರ್ಟ್ಗೆ ಹೋಗಿ ಕೂತಿದೆ. ಈಗ ಎಲೆಕ್ಷನ್ ಬಂದ ಮೇಲೆ ರಿಲೀಸ್ ಅಂದರೆ, ಅದೇ ನೀವು ಒಂದು 10 ಕೋಟಿ ಸಿನಿಮಾ ಆದರೆ ಏನು ಮಾಡ್ತೀರಾ? ಇಂಟ್ರೆಸ್ಟ್ ಬರಲ್ವಾ ನಿಮಗೆ? ಕಷ್ಟ ಆಗೋದಿಲ್ವಾ? ಆ ನಿಟ್ಟಲ್ಲಿ ನಿರ್ಮಾಪಕರ ಪರವಾದಂಥ ನಂದು ಒಂದು ಧ್ವನಿ ಎತ್ತಿದ್ದು. ಅದು ಎಲ್ಲೋ ಐ ಮೇ ಬಿಟ್ ಹಾರ್ಶ್. ಆ ಕೋರ್ಟು ಕನ್ನಡಾಂತರ ರೂಪಾಂತರಗೊಳ್ಳುವಾಗ ಅಥವಾ ಅದನ್ನು ನಾನು ವಿವರಿಸುವಾಗ ಒಂದಷ್ಟು ನಿರ್ಮಾಪಕರಿಗೆ ಹರ್ಟ್ ಆಗಿದೆ. ಈಗ ಅದಕ್ಕೆ ನಾನು ನಿನ್ನೆನೇ ಕೂಡ ನನಗೆ ಇದು ಗಮನಕ್ಕೆ ಬಂದ ತಕ್ಷಣ ರಾಮಕೃಷ್ಣ ಅವರು ಗಮನಕ್ಕೆ ತಂದರು, ಪ್ರವೀಣ್ ಅವರು, ಗಣೇಶ್ ಅವ್ರ ಜೊತೆ ನಾನೇ ಮಾತಾಡಿದ ತಕ್ಷಣ ಇಮಿಡಿಯೇಟ್ ನನಗೇನು ಯಾರೂ ಲೆಟ್ರ್ ಬರೆದಿಲ್ಲ ಇದುವರೆಗೂ. ಆದರೂ ಕೂಡ ನಾನು ಸ್ಪಷ್ಟನೆ ಕೊಟ್ಟೆ. ಯಾಕಂದರೆ ನಾನು ಯಾರನ್ನೂ ನೋಯಿಸುವ ಉದ್ದೇಶ ನಂದಾಗಿರಲಿಲ್ಲ. ನಾನು ಇದುವರೆಗೂ ಇಷ್ಟು ವರ್ಷ, 23 ವರ್ಷ ಸಾರ್ವಜನಿಕ ಜೀವನದಲ್ಲಿ ನಾನು ಮಾತಾಡ್ಕೊಂಡು ಬಂದಿದ್ದೀನಿ, ಆ್ಯಕ್ಟಿವಿಸಮ್ ಮಾಡಿದ್ದೀನಿ, ಹೋರಾಟ ಮಾಡಿದ್ದೀನಿ, ಬೀದಿಗಿಳಿದು ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೀನಿ. ಇಷ್ಟು ವರ್ಷ ಆಗದಲ್ಲೇ ಇರೋದು ಒಂದು ಪ್ರಮಾದ ಇವಾಗ ಯಾಕಾಗುತ್ತೆ? ಸೊ ಇದು ಉದ್ದೇಶಪೂರ್ವಕವಲ್ಲ, ಕ್ಷಮೆ ಇರಲಿ ಅಂತೇಳಿ ನಾನು ನಿರ್ಮಾಪಕರ ಸಂಘಕ್ಕೆ ಕುರಿತು ಪತ್ರ ಬರೆದಿದ್ದೀನಿ. ಸರ್, ಈಗ ಅತಿ ಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ, ನೀವು ಕೂಡ ವಿಚಾರವಂತರಿದ್ದೀರಿ, ನೀವು ಪುಸ್ತಕಗಳನ್ನ ಬರೆದಿದ್ದೀರಿ. ನೀವು ಈ ಹಿನ್ನೆಲೆಯಲ್ಲಿ ಏನು ಹೇಳಿದ್ದೀರಾ, ತಮಿಳು ನಿರ್ಮಾಪಕರಿಗೆ ಈ ಒಂದು ಮಾತನ್ನ ಹೇಳಿದ್ದೀನಿ ಅಂತ ಹೇಳಿದ್ದೀರಾ. ಅಂದ್ರೆ KVN ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲೂ ಸಾಕಷ್ಟು ಸಿನಿಮಾನ ಪ್ರೊಡ್ಯೂಸ್ ಮಾಡಿದೆ, ತಮಿಳಲ್ಲೂ ಮಾಡುತ್ತೆ. ಹೀಗಾಗಿ ಪ್ರೊಡ್ಯೂಸರ್ಗೆ ಭೇದ ಭಾವ ಅಂತ ಇಲ್ಲ, ಇಲ್ಲಿಯವರು ಅಲ್ಲಿ ಹೋಗಿ ಮಾಡ್ತಾರೆ, ಅಲ್ಲಿಂದ ಇಲ್ಲಿಗೆ ಬಂದು ಮಾಡ್ತಾರೆ ಪ್ರೊಡ್ಯೂಸ್. ಸೊ ಈ ಒಂದು ವಿಚಾರಕ್ಕೆ ಏನು ಹೇಳ್ತೀರಾ? ವಾಟ್ ಐ ಆಮ್ ಸೇಯಿಂಗ್, ಇಲ್ಲಿ ಪ್ರೊಡ್ಯೂಸರ್ಸ್ ಅಂತ ಬಂದಾಗ ನಾನು ಜನನಾಯಕನ ವಿಷಯ ಮಾತಾಡಿರೋದು ಕಂಪ್ಲೀಟ್ ತಮಿಳು ವಾತಾವರಣ, ಅಲ್ಲಿನ ರಾಜಕೀಯದ ವಾತಾವರಣ. ಆಮೇಲೆ ನಿರ್ಮಾಪಕರುಗಳ ಬಗ್ಗೆ
ಇಷ್ಟು ಹೆಲ್ಪ್ಲೆಸ್ನೆಸ್ಗೆ ನಿರ್ಮಾಪಕರುಗಳನ್ನ ತಗೊಂಡೋಗ್ಬಿಡ್ತಾರೆ ಅಂತ ಮಾತಾಡಿರೋದು ಯಾವುದೇ ಭಾಷೆಯ ನಿರ್ಮಾಪಕರುಗಳು ಅಂತ ಅಲ್ಲ. ಅದರಲ್ಲೂ ನಮ್ಮ ಕನ್ನಡ ನಿರ್ಮಾಪಕರದ್ದು ಅದ್ರ ಉಲ್ಲೇಖವೇ ಇಲ್ಲ ಇಡೀ ಸಿನಿಮಾದಲ್ಲಿ. ನಾನು ನಿರ್ಮಾಪಕರ ಪರವಾಗೇ ಮಾತಾಡಿರೋದು. ಈಗಲೂ ನಾನು ಅದನ್ನೇ ಹೇಳ್ತಾ ಇರೋದು. ಆ ಕೋಟ್ ಏನಿತ್ತು ಅದು ಕೋಟ್ ಭಾಷಾಂತರ ಆಗುವಾಗ ಒಂದು 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 ಬಿಟ್ ಹಾರ್ಷ್ ಆಗಿದೆ. ಅದು ಕೆಲವರ ಮನಸ್ಸಿಗೆ ನೋವಾಗಿದೆ. ನಾನು ಅದನ್ನು ಒಪ್ಕೋತೀನಿ ಮತ್ತು ಅದಕ್ಕೆ ನಾನು ನನ್ನ ಪತ್ರದಲ್ಲಿ ಸ್ಪಷ್ಟವಾಗಿ ಸರಿ ಬರೆದಿದ್ದೀನಿ ಅದಕ್ಕೆ. ಇದು ಯಾರನ್ನೂ ಪರ್ಪಸ್ಫುಲಿ ಉದ್ದೇಶವಾಗಿ ಮಾಡಿರೋದಲ್ಲ. ಆಮೇಲೆ ಅಲ್ಲಿರೋರು ಎಲ್ಲರೂ ನನಗೆ ಪರಿಚಿತರೆ. ನಾನಲ್ಲಿ ಪದಾಧಿಕಾರಿಗಳು ನೋಡಿದ್ರೆ ಎಲ್ಲರೂ ಪರಿಚಿತರು, ಸ್ನೇಹಿತರು, ಒಡನಾಟ ಇರೋರು, ಫೋನ್ ಎಕ್ಸ್ಚೇಂಜ್ ಇರೋರು, ಎಲ್ಲರೂ ಗೊತ್ತಿರೋರು. ಈಗ ನಾನು ಯಾಕೆ ನಮ್ಮ ಚಿತ್ರರಂಗದ ನಿರ್ಮಾಪಕರ ಬಗ್ಗೆ ಮಾತಾಡ್ತೀನಿ, ಅಥವಾ ಯಾವುದೇ ನಿರ್ಮಾಪಕರು, ಈಗ ನನ್ನ ಸಿನಿಮಾ ಮಾಡಬೇಕು ಅಂದರೆ ನಿರ್ಮಾಪಕರು ಬೇಕಲ್ವ. ನಾನು ಅವರ ಅಸಹಾಯಕತೆಯನ್ನು ಮಾತಾಡೋಕೆ ಹೋಗಿದ್ದು. ನನಗೆ ಬೇಸರದ ಸಂಗತಿ ಏನು ಅಂದರೆ, ನಾನು ಏನು ಅವ್ರ ಪರ ಧ್ವನಿ ಎತ್ತಿದ್ನೋ ಅದನ್ನು ತುಂಬ ಜನ ಬೇರೆ ಬೇರೆ ರಾಜ್ಯಗಳು ಹೇಳ್ತಾ ಇದ್ದಾರೆ. ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟು. ಈ ಥರ ಬಂದು ಹೊರಗಡೆಯಿಂದ ಬಂದು ಪ್ರೊಡ್ಯೂಸರ್ಸು ಕನ್ನಡ ಇರಲಿ, ತಮಿಳಿರಲಿ, ತೆಲುಗಿರಲಿ ಸಿಗಾಕೊಂಡ್ಬಿಡ್ತಾರೆ ಕೆಲವು ಕಾರಣಗಳಿಗೆ, ಕಷ್ಟ ಆಗ್ಬಿಡುತ್ತೆ ಅಂತ. ಅದನ್ನು ಹೇಳಕ್ಕೆ ಹೋಗಿದ್ದು ಅದು ಅವ್ರಿಗೆ ಅದು ಅರ್ಥ ಆಗಿಲ್ಲ. ನಾನು ಯಾರ ಪರವಾಗಿ ಧ್ವನಿ ಎತ್ತಿದ್ದೀನೋ ಅದು ಅವ್ರಿಗೆ ಅರ್ಥ ಆಗಿಲ್ಲ. ಬಹುಶಃ ಇಟ್ಸ್ ಎ ಲ್ಯಾಕ್ ಆಫ್ ಮಿಸ್ಕಮ್ಯುನಿಕೇಷನ್. ಅದೊಂದು ಸಣ್ಣದೊಂದು ಕುತಂತ್ರ ಮಾಡಿದ್ರು. ಅಷ್ಟು ವೀಡಿಯೋ ಮಾತ್ರ 20 ಸೆಕೆಂಡ್ ವೀಡಿಯೋ ಮಾತ್ರ ಕಟ್ ಮಾಡಿ, ಅದರ ಹಿನ್ನೆಲೆ ಮುನ್ನೆಲೆ ಏನು ಗೊತ್ತಾಗ್ದಂಗೆ ಮಾಡಿ ಅದನ್ನು ವೈರಲ್ ಮಾಡಿ. ಇಟ್ಸ್ ಓಕೆ, ಇಟ್ಸ್ ಆಲ್ ಇನ್ ದ ಗೇಮ್. ಆ ಕಾಡೆ ಇಳಿದಿರ್ಬೇಕಾದ್ರೆ ಕೆಲವು ತಪ್ಪು ಪಟ್ಟುಗಳನ್ನು ಹಾಕುತ್ತೆ, ಸರಿ ಮಾಡ್ಕೋಬೇಕಾಗುತ್ತೆ, ತಿದ್ಕೋಬೇಕಾಗುತ್ತೆ, ಅಥವಾ ಇಂಥ ತಂತ್ರಗಳಿಗೆ ನಾವು ಇನ್ಮೇಲೆ ನೆಕ್ಸ್ಟ್ ಹುಷಾರಾಗಿರ್ಬೇಕಾಗುತ್ತೆ. ಸರ್, ಈಗ ಇನ್ನೊಂದು ಪ್ರಶ್ನೆ. ಅಲ್ಲಿ ಒಂದು ಪದ ಬಳಕೆ ಇವಾಗಲೂ ಸಹ ನಿಮ್ಮ ಒಂದು ವಿಡಿಯೋದಲ್ಲಿ ಇದೆ. ಏನು ಅಂತಂದ್ರೆ KVN ಅಥವಾ ಏನು ಪ್ರೊಡ್ಯೂಸರ್ಸ್ ಇದ್ದಾರೆ, ಇವರು ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳಿಗೆ 500,000 ಪೆಂಡಿಂಗ್ ಉಳಿಸ್ಕೊಂತಾರೆ. ಆಮೇಲೆ ಹೀರೋಗಳಿಗೆ ಬ್ಲ್ಯಾಕ್ ಮನಿಯನ್ನ ಕೊಡ್ತಾರೆ. ಇದು ನಿಮ್ಮ ಪ್ರಕಾರ ಎಷ್ಟು ಸರಿ ಈ ಒಂದು ಆರೋಪ? ನಾನು ಹೇಳ್ತಾ ಇದ್ದೀನಿ ನೋಡಿ, ಅಲ್ಲಿ ಕರೆಕ್ಟ್ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಇದನ್ನು. ನಾನು ಇದನ್ನು ಮಾತಾಡುವಾಗ ಎಂಡ್ ಬಿಟ್ಟಲ್ಲಿ ಮಾತಾಡ್ತೀನಿ. ಜನನಾಯಕಂದೆಲ್ಲ ಮುಗಿದ್ಮೇಲೆ ಇದು ಖಂಡಿತ KVN ಅವ್ರಿಗೆ ಮಾತಾಡ್ತಿರೋದಾಗಲಿ, ಯಾವುದೋ ನಿರ್ಮಾಪಕರನ್ನ ಉದ್ದೇಶಪೂರ್ವಕವಾಗಿ ಮಾತಾಡ್ತಿರೋದಲ್ಲ. ನಾನು ಕೇಳ್ಪಟ್ಟಿರೋದು, ನಾನು ನೋಡ್ಬಿಟ್ಟಿರೋದು ಓವರ್ ಆಲ್ ಒಂದು ಜನರಲ್ ಆದಂಥ ವಿಷಯ ಅಂತ ಹೇಳ್ಬಿಟ್ಟೆ ಮಾತಾಡಿದ್ದೀನಿ. ನಾನು ಈಗಲೂ ಹೇಳ್ತಾ ಇರೋದು, ನಿರ್ಮಾಪಕರುಗಳು ಅನ್ನದಾತ್ರೆ ಅವರು ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತಾರೆ. ಆದರೆ ನನ್ನ ಮಾತಿನ ಅರ್ಥ ವಿವರಿಸಿ ಹೇಳ್ತಾ ಇದ್ದೀನಿ. ಆದರೆ ಕೆಳವರ್ಗದಲ್ಲಿ ಕೆಲಸ ಮಾಡ್ತಾರಲ್ಲ, ಲೈಟ್ ಬಾಯ್ಗಳು, ತಾಂತ್ರಿಕ ವರ್ಗ, ಪ್ರೊಡಕ್ಷನ್ಸು, ಮೇಕಪ್ ಸೆಟ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಇವ್ರುಗಳಿಗೆ ಹಣ ಕೊಡುವಾಗ ಅದು 500 ರೂಪಾಯಿಗೆ, 1000 ರೂಪಾಯಿಗೆ ಅದನ್ನು ಉಳ್ಸೋಕೆ ಹೋಗ್ತಿರಲ್ಲ, ಅದನ್ನು ಮಾಡಬೇಡಿ. ಉಳಿಸೋ ಕಡೆ ಉಳಿಸಿ. ಯಾಕಂದರೆ ವರ್ಷಾನುಗಟ್ಟಲೆ ನಿಮ್ಮದು ಕೋಟಿಗಟ್ಟಲೆ ದುಡ್ಡು ಬಿದ್ದಿರುತ್ತೆ. ಯಾಕಂದರೆ ನೀವು ಊಟ ಹಾಕೋರು, ಕೆಲಸ ಕೊಡೋರು, ಇಲ್ಲಿ ಎಲ್ಲರೂ ಮುಖ್ಯ. ಇವರೇ ಈ ಜಗತ್ತಲ್ಲಿ ಒಂದು ಸಣ್ಣ ಗಾಳಿಯೂ ಮುಖ್ಯ, ಬಿರುಗಾಳಿಯೂ ಮುಖ್ಯ, ಒಂದು ಎಲೆಯೂ ಮುಖ್ಯ, ಒಂದು ಹುಲ್ಲುಗಾವಲು ಕೂಡ ಮುಖ್ಯ. ಸಿನಿಮಾ ಆಗಬೇಕು ಅಂದರೆ ಒಬ್ಬ ಕ್ಲ್ಯಾಬ್ ಬಾಯಿಂದ ಹಿಡಿದು, ಊಟ ಬಡಿಸೋರಿಂದ ಹಿಡಿದು, ಕಾರ್ಮಿಕ ವರ್ಗದಿಂದ ಹಿಡಿದು, ಲೈಟ್ ಹೊತ್ಕೊಳ್ಳೋದು ಎಲ್ಲರೂ ಇದ್ರೇ ಸಿನಿಮಾ ಆಗೋದು. ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಗೌರವವಿದೆ. ಅದರಲ್ಲಿ ನಿರ್ಮಾಪಕನಿಗೆ ಶ್ರೇಷ್ಠ ಪಾಲಿದೆ. ನಿರ್ಮಾಪಕನ ನಾವು ಯಾವತ್ತೂ ಎತ್ತರದಲ್ಲಿ ಕೂರಿಸ್ತೀವಿ. ಯಾಕಂದರೆ ಅವರು ಕಷ್ಟನೋ ಸುಖನೋ ಹಣ ತಂದು, ಅವ್ರಿಗೂ ಒಂದು ಕನಸಲ್ವಾ, ಪ್ಯಾಷನ್. ಒಬ್ಬ ಡೈರೆಕ್ಟ್ರು, ರೈಟ್ರು, ನನಗೊಂದು ಪ್ಯಾಷನ್ನು, ಆ ಥರ ತಂದು ಸುರಿಯೋದ್ರಿಂದನೇ ಸಿನಿಮಾ ಆಗೋದು. ಆ ಅರ್ಥದಲ್ಲಿ ಅವರ ಪರವಾಗೇ ಮಾತಾಡಿರೋದು. ನನಗೇನು ಬೇಸರ ಅಂದರೆ ಅದು ಅವ್ರಿಗೆ ಅರ್ಥ ಆಗಲಿಲ್ಲ ಅಂತ. ಸರ್, ಇನ್ನೊಂದು ವಿಚಾರ. ಈ ಹಿಂದೆ ರಾಜ್ಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ರು, ನಿರ್ಮಾಪಕರು ನಮ್ಮ ಅನ್ನದಾತರು ಅಂತ. ಆದ್ರೆ ಈ ಒಂದು ಹೇಳಿಕೆಯನ್ನು ನಿನ್ನೆ ನೀವು ಹೇಳಿದ್ದೀರಾ, ಇದು ನಿರ್ಮಾಪಕರಲ್ಲಿ ಸಹಜವಾಗಿ ಒಂಥರ ಸಿಟ್ಟಿಗೆ ಕಾರಣ ಆಗಿದೆ. ಸೊ ಇದರ ಮೂಲಕ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಇದರ ಒಂದು ಉದ್ದೇಶ ಏನಾಗಿತ್ತು? ನಾನು ಅದನ್ನೇ ಹೇಳದ್ನಲ್ಲ, ಇಷ್ಟೊತ್ತು ತನಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ಅದೇ. ಅವ್ರು ಅನ್ನದಾತ್ರೆ, ಅದಕ್ಕೆ ಸುಮ್ಮನೆ ಅಣ್ಣವ್ರು ಹೇಳಿಲ್ಲ. ಅನ್ನದಾತ್ರೆ ಅವರಿಗೆ ಸಿನಿಮಾದಲ್ಲಿ ಎಲ್ಲ ವಿಚಾರದಲ್ಲೂ ಅವರಿಗೆ ಮೇಲ್ಪಂಕ್ತಿ ಇದೆ. ನಾನು ಅದನ್ನೇ ಹೇಳಿದ್ದು, ಹೀರೋ ಸೆಂಟ್ರಲ್ಡ್, ವ್ಯಕ್ತಿ ಕೇಂದ್ರಿತ ಸಿನಿಮಾ ಆಗಬಾರ್ದು, ಕಂಟೆಂಟ್ ಕೇಂದ್ರಿತ ಆಗಬೇಕು. ವ್ಯಕ್ತಿ ಕೇಂದ್ರಿತ ಆದಾಗೆಲ್ಲ ನಿರ್ಮಾಪಕರಿಗೂ ತೊಂದರೆ ಆಗುತ್ತೆ, ಡೈರೆಕ್ಟರ್ಸಿಗೆ ತೊಂದರೆ ಆಗುತ್ತೆ, ಕೆಲವು ಸಲ ಕಲಾವಿದರುಗಳಿಗೆ ತೊಂದರೆ ಆಗುತ್ತೆ. ಇದು ಸಿನಿಮಾ ಅನ್ನೋದು ವ್ಯಕ್ತಿ ಕೇಂದ್ರಿತ ಅಲ್ಲ, ಇದು ಟೀಮ್ ವರ್ಕು, ಇದರಲ್ಲಿ ಎಲ್ಲರೂ ಪಾಲುದಾರಿಕೆ ಇದೆ ಅನ್ನೋದನ್ನು ನಿರ್ಮಾಪಕರ ಪರವಾಗೇ ಮಾತಾಡಿದ್ದು. ಆ ಕೋರ್ಟು ಇದಾಗಿದೆ. ಅದಕ್ಕೆ ನಾನು ಕ್ಷಮಾಪಣಾ ಪತ್ರ ಬರೆದಿದ್ದು ಅವ್ರಿಗೆ. ಇಲ್ದವ್ರು ವೈ ಶುಡ್ ಐ? ನಾನು ಅಂತಸಾಕ್ಷಿಯಿಂದ ಕೆಲಸ ಮಾಡ್ತೀನಿ. ನಾನು ಯಾವ್ಯಾವುದೋ ಭಯಕ್ಕೆಲ್ಲ ಕೆಲಸ ಮಾಡೋನಲ್ಲ. ನನಗೆ ಸರಿ ಅನ್ಸು, ನಾನು ತುಂಬ ಕೊನೆ ತನಕ ಸರಿ ಅಂತ ನಿಂತ್ಕೋತೀನಿ ಅದಕ್ಕೆ. ಆದರೆ ನನಗೆ ಹಿತೈಷಿಗಳು ಹೇಳಿದಾಗ, ಇಲ್ಲ ಅದೊಂದು ಪ್ರೋವರ್ಬ್ ತಪ್ಪಾಯಿತು ಅನ್ನಿಸ್ತಾ ಇದೆ, ಸ್ವಲ್ಪ ಹಾರ್ಷ್ ಆಯಿತು, ಅದು ಅರ್ಥ ಸರಿ ಹೋಗಲಿಲ್ಲ ಅಂದಾಗ ನಾನು ನೆನ್ನೆನೇ ಅದನ್ನು ಕೇಳ್ಬಿಟ್ಟಿದ್ದೀನಿ. ಸರ್, ಈಗ ಮತ್ತೊಂದು, ನಿನ್ನೆ ಈ ಒಂದು ಹೇಳಿಕೆಗಳನ್ನ ಕೇಳಾದ್ಮೇಲೆ ಪ್ರೊಡ್ಯೂಸರ್ಸ್ ಸಾಕಷ್ಟು ಆರೋಪವನ್ನ ಮಾಡಿದ್ದಾರೆ. ಅದರಲ್ಲಿ ಅತಿ ಪ್ರಮುಖವಾಗಿ ಯೂಟ್ಯೂಬರ್ಸ್ ಅಲ್ಲಿ ಏನು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರನ್ನ ಹೆಚ್ಚಿಸಿಕೊಳ್ಳೋ ಉದ್ದೇಶದಿಂದ ಈ ರೀತಿ ಕೆಲವೊಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಎರಡನೇದು, ಅವರ ಕೈಲಿ ಸಾಧ್ಯವಾದ್ರೆ ಒಂದು ಚಿತ್ರವರ ಅಟ್ಲೀಸ್ಟ್ ಒಂದು ಸೀರಿಯಲ್ನ ಅವರು ನಿರ್ಮಾಣ ಮಾಡಲಿ, ಆಮೇಲೆ ಬಂದು ಮಾತಾಡ್ಲಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಿರ್ಮಾಪಕರು ಹೇಳಿದ್ದಾರೆ ನಿನ್ನೆ ಸ್ಟೇಷನ್ ಮುಂದೆ ಮಾಧ್ಯಮಗಳಿಗೆ ಹೇಳಿಕೆ ನೀಡುವಾಗ. ನೀವು ಆ ವಿಡಿಯೋ ಇಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಈ ಎರಡು ಆರೋಪಗಳು. ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ,
ಈ 47 ಸಿನಿಮಾಗಳು ಯಾವ್ಯಾವ ಭಾಷೆಯಲ್ಲಿ ಮಾಡಿದ್ದೀನಿ, ಎಷ್ಟು ಸಿನಿಮಾ ಬರೆದಿದ್ದೀನಿ, ಎಷ್ಟು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, ಎಷ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಚಿತ್ರರಂಗದಲ್ಲಿ ಯಾವ್ಯಾವ ಪಾತ್ರ ವಹಿಸಿದ್ದೀನಿ, ಇದೇ ನಿರ್ಮಾಪಕರು ಚೇಂಬರ್ಗಳು ಹಿಂದೆ ಕರೆದಾಗ ಹೆಂಗೆ ಹೋಗಿದ್ದೀನಿ, ಇದೇ ಚೇಂಬರ್ಗೆ ಎಷ್ಟು ಕೆಲಸ ಮಾಡಿದ್ದೀನಿ, ಹೇಗೆ ಡಾಕ್ಯುಮೆಂಟ್ರಿ ಮಾಡಿದ್ದೀನಿ, ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ಅವ್ನು ಕೆ ಮಂಜುಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನಾನು ಯಾಕೆ ಮಂಜುನ ಏಕವಚನದಲ್ಲಿ ಕರಿತಾ ಇದ್ದೀನಿ ಅಂದರೆ, ಆತ ನನ್ನನ್ನು ಏಕವಚನದಲ್ಲಿ ಕರೆದಿದ್ದಾನೆ ಅಂತಲ್ಲ, ನಾನು ಮಂಜಣ್ಣ ಅಂತಲೇ ಕರಿತಾ ಇದ್ದೆ ನಿನ್ನೆ ತನಕ. ಆತ ನನಗೊಂದು ಬ್ರದರ್ ಥರನೇ ಇದ್ದ. ಬಾಕಿಯವರು ಒಂದಿಬ್ಬರು ಮಾತಾಡಿದ್ದಾರೆ, ಅವರಿಗೆ ನನ್ನ ಬಗ್ಗೆ ಒಡನಾಟ ಇಲ್ಲ. ನನ್ನ ಸ್ವಲ್ಪ ಅವ್ರ ಪರಿಚಯ ಇಲ್ಲ ನಮಗೂ ಅವ್ರಿಗೆ ಒಂದು ಸೋಷಿಯಲ್ ರೀಡಿಂಗ್ ಏನಿರುತ್ತೆ, ಮೀಡಿಯಾ ರೀಡಿಂಗ್ ಮಾತ್ರ ಇರುತ್ತೆ, ಒಡನಾಟ ಇರಲ್ಲ. ಸೊ ಅವರು ಒಂದಿಬ್ಬರು ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ಲೀಗಲ್ ಟೀಮ್ ನೋಡ್ತಾ ಇರುತ್ತೆ, ನಾಳೆ ಕೋರ್ಟ್ಗೆ ಹೋಗಬೇಕು, ಎಲ್ಲರೂ ಬರಲೇಬೇಕು, ಅದಕ್ಕೆಲ್ಲ ಉತ್ತರ ಕೊಡಬೇಕು, ನಾನು ಉತ್ತರ ಕೊಡಬೇಕು, ಅವರು ಉತ್ತರ ಕೊಡಬೇಕು. ಇಲ್ಲಿ ಪ್ರತಿರೋಧ ವ್ಯಕ್ತಪಡಿಸುವುದು ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲೇ ಇರಬೇಕು, ಅದು ಕೂಡ ವೈಯಕ್ತಿಕ. ನಾನು ಯಾಕೆ ಮಂಜುಗೆ ಏಕವಚನ ಮಾತಾಡ್ತಾ ಇದ್ದೀನಿ ಅಂದರೆ, ಇನ್ನು ಮುಂದೆ ಮಂಜಣ್ಣ ಅನ್ನಲ್ಲ, ಮಂಜ, ಕೋಕೋನಟ್ ಮಂಜ, ಕೊಬ್ಬರಿ ಮಂಜ, ಅವ್ನು ನನ್ನನ್ನು ಹೆಂಗೆ ಹೇಳಿಸಿದಾನೋ ಹಂಗೆ ಮಾತಾಡ್ತೀನಿ. ಯಾಕೆ ಅಂದರೆ ಇವರು ಮಾತೆತ್ತರು ಒಂದು ಪದ ಬಳಸ್ತಾರೆ. ಈ ನೆನ್ನೆ ಇದ್ದವರಲ್ಲಿ ಇದನ್ನು ಮಂಜನೇ ಜಾಸ್ತಿ ಮಾಡ್ತಾನೆ. ಅವನು ಇದನ್ನಲ್ಲ ಮಂಜ, ಅವನು ಕೊಬ್ಬರಿ ಮಂಜ, ಆ ಕೋಕೋನಟ್ ಮಂಜ ಅವನು ಮಾಡ್ತಾನೆ ಜಾಸ್ತಿ. ನಾವೆಲ್ಲ ಒಂದು ಕುಟುಂಬ ಅಂತ ಹೇಳ್ತಾನೆ. ನಾವೆಲ್ಲ ಒಂದು ಕುಟುಂಬನೇ ಆದರೆ ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು ಒಂದು ಸಿನಿಮಾ ಕುಟುಂಬನೇ ನನ್ನ ಪ್ರಕಾರ. ಇಷ್ಟು ವರ್ಷಗಳಿಂದ ಸಿನಿಮಾ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ಡಿಬೇಟ್ಗಳಿಗೆ ನನ್ನ ಜೊತೆ ಬಂದಿದ್ದಾನೆ. ನಾನು ಡೈರೆಕ್ಟರ್ ಅಂತ ಕೂತಿದ್ದೀನಿ, ಆ ಮನುಷ್ಯ ಪ್ರೊಡ್ಯೂಸರ್ ಅಂತ ಕೂತಿದ್ದಾನೆ, ಹೌದಲ್ವಾ? ಎಷ್ಟು ಸಿನಿಮಾ ಚಟುವಟಿಕೆಗಳಲ್ಲಿ ನೋಡಿದ್ದಾನೆ ಅವನನ್ನು. ನನಗೆ ಇವ್ರಿಗೆ ನೋಡಿ, ಇವ್ರು ಯಾರಿಗೂ ನನಗೆ ಪರಸ್ಪರ ಒಡನಾಟ ಇಲ್ಲ. ಆದರೆ ಆ ಮಂಜುನ ಜೊತೆ ಇತ್ತು. ಮಂಜ, ಕೋಕೋನಟ್ ಮಂಜ, ಕೊಬ್ಬರಿ ಮಂಜ, ಆ ಮಂಜ ಅವನ ಜೊತೆಗೆ ಇತ್ತು ನಂದು. ಓಕೆ, ಒಂದು ಫೋನ್ ಮಾಡ್ಬೋದಿತ್ತಲ್ಲ, ಗದರ್ಬೋದಿತ್ತಲ್ಲ ನನಗೆ. ಇಲ್ಲ ಕಣೋ, ನೀನು ಮಾಡಿರೋದು ತಪ್ಪಿದೆ, ನೀನು ಈ ಪದ ಬಳಸಿದ ತಪ್ಪಿದೆ, ಇದೆಲ್ಲ ಸರಿ, ನೀನು ಓವರಾಲ್ ನಿರ್ಮಾಪಕರ ಪರ ಮಾತಾಡಿ ಕೊನೆಗೆ ಇದೊಂದು ಮಾಡಿರೋದ್ರಲ್ಲಿ ಬ್ಯಾಲೆನ್ಸ್ ಆಗಲಿಲ್ಲ, ಇದು ಬೇಸರ ಮಾಡ್ತಾ ಇದೆ, ನೋವು ತರ್ತಾ ಇದೆ, ಅಕ್ಷಮ್ಯ ಅಪರಾಧ ಅಂತ ಹೇಳ್ಬಿಡ್ತಲ್ಲ. ನನಗೆ ಬುದ್ಧಿವಾದ ಹೇಳುವಷ್ಟು ಅಧಿಕಾರ ಇತ್ತಲ್ಲ ಅವನಿಗೆ. ಹಾಗಾದರೆ ಒಂದು ಕುಟುಂಬದ ಕೌಟುಂಬಿಕ ಮೌಲ್ಯ ಹೆಂಗೆ ಬಂತು? ಸರಿ, ಇನ್ಮೇಲೆ ನಾವು ಏನೇನು ಹೇಳಿದ್ರು ಚೇಂಬರ್ಗೆ ಹೋಗೋದು ಬೇಡ, ನಿರ್ಮಾಪಕರ ಸಂಘಕ್ಕೆ ನಾವು ಇನ್ಮೇಲೆ ಏನೂ ಹೇಳಲ್ಲ, ನಾವು ಸೀದಾ ಮೀಡಿಯಾಗೆ ಹೋಗ್ಬಿಡ್ತೀವಿ, ಇನ್ಮೇಲೆ ಸ್ಟೇಷನ್ಗೆ ಹೋಗ್ಬಿಡ್ತೀವಿ. ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋದರು, ಸಂತೋಷ, ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ನಿರ್ಮಾಪಕರ ಸಂಘ ತೀರ್ಮಾನ ತೊಗೊಂಡಿದೆ, ನಾವು ಅದನ್ನು ಗೌರವಿಸಬೇಕು. ನ್ಯಾಯಾಲಯದಲ್ಲಿ ಏನು ನಡೆಯುತ್ತೆ ನೋಡೋಣ, ಅದರಲ್ಲೇನು ನಮ್ಮ ತಪ್ಪಿದ್ರೆ ಅಲ್ಲೂ ಕ್ಷಾರಿ ಕೇಳೋಣ, ತೊಂದರೆ ಇಲ್ಲ, ಹೋರಾಟ ಮಾಡೋಣ. ಆದರೆ ಈ ಬಾಯಿ ಬೇದಿ ಮಂಜ ಇದಾನಲ್ಲ, ಓರಲ್ ಡೀಸೆಂಟ್ರಿ, ಇಂಗ್ಲೀಷು ಕನ್ನಡ ಎರಡೂ ಹೇಳ್ತೀನಿ, ನಿಮ್ಗೆ ಅರ್ಥ ಆಗಲ್ಲ. ನಾನು ಯಾವ ಕನ್ನಡದ ನಿರ್ಮಾಪಕನ ಬಗ್ಗೆ ಆಗಲಿ, ಯಾವುದೇ ನಿರ್ಮಾಪಕರ ಬಗ್ಗೆ ಆಗಲಿ, ಯಾವುದೇ ಅನ್ನದಾತರ ಬಗ್ಗೆ ಆಗಲಿ, ಯಾವ ಭಾಷೆಯ ನಿರ್ಮಾಪಕರ ಬಗ್ಗೆನೂ ಮಾತಾಡ್ತಾ ಇಲ್ಲ. ನಾನು ಒಬ್ಬ ವ್ಯಕ್ತಿಯಾಗಿ ಅಸಹ್ಯ ಮೂಡಿಸಿದ ಮಂಜ, ಕೊಬ್ಬರಿ ಮಂಜ, ಕೋಕೋನಟ್ ಮಂಜನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆ ಅಂದರೆ ಸುದೀಪ್ ಸರ್ ವಿಷಯ ಆಗಬೇಕಿಲ್ಲಿ. ನಾನು ಮಾತನಾಡುವುದು, ನನಗೀಗ 49 ವರ್ಷ, 4 ಪುಸ್ತಕ ಬರೆದಿದ್ದೀನಿ, ಅರ್ಥ ಆಯ್ತಾ? ನನಗೆ ಆತನಿಗಿಂತ ಜಾಸ್ತಿ ಸನ್ಮತಿ ಬಹುಮತಿಗಳಿದ್ದಾವೆ, ಸಮಾಜಕ್ಕೆ ನಾನು ಕೆಲಸ ಮಾಡಿದ್ದೀನಿ. ಇದನ್ನೆಲ್ಲ ನಾವು ಹೇಳ್ಕೋಬೇಕಾಗಿಲ್ಲ, ಇದನ್ನೆಲ್ಲ ನಾವು ಹೇಳ್ಕೊಂಡು ಮಂಜನ ಪ್ರಶ್ನೆ ಮಾಡಬೇಕಾಗಿಲ್ಲ, ನಾನು ಅಷ್ಟು ದೊಡ್ಡವನಲ್ಲ. ಆದರೆ ಒಂದು ವ್ಯಕ್ತಿ ಗೌರವ ಅವನಿಗಿಲ್ಲ. ಯಾವ ವಿಷಯಕ್ಕೆ ಯಾಕೆ ಸುದೀಪ್ ಸರ್ ಹೆಸರು ತೊಗೊಂಡವನು? ಅವಶ್ಯಕತೆ ಏನಿತ್ತು? ನನ್ನದಿದು, ನನ್ನ ಪಾಡ್ಕಾಸ್ಟು, ನನ್ನ ಅಭಿಪ್ರಾಯ, ನನ್ನ ಸಿನಿಮಾ, ನನ್ನ ಕೆಲಸ ಮಾಡುವಾಗ ನನ್ನ ಬಗ್ಗೆ ಮಾತಾಡಬೇಕು. ನನ್ನನ್ನು ಜೀವಂತ ಸುಟ್ಟರು ನನಗಷ್ಟು ಬೇಜಾರಾಗ್ತಿರ್ಲಿಲ್ಲ. ನನ್ನ ಪರ್ಸ್ನಲ್ ವಿಚಾರ ಯಾಕೆ ಬೇಕು ಅವ್ನು ಮಂಜನಿಗೆ? ಆ ಮಂಜ ಇದ್ದಾನಲ್ಲ, ಆ ಕೊಬ್ಬರಿ ಮಂಜ ಅಂತ ಮಾತಾಡಿದ್ದೀನಿ ಇದುವರೆಗೂ, ನಾನು ಕೋಕೋನಟ್ ಮಂಜ ಅಂತ ಮಾತಾಡಿದ್ದೀನ? ಆತನ ಗೌರವ ಕೊಟ್ಟಿಲ್ವಾ? ಆತ ಫೋನ್ ಮಾಡಿದಾಗೆಲ್ಲ ಆತನ ಬಗ್ಗೆ ನಾನು ಮಾತಾಡಿಸಿಲ್ವಾ? ಒಂದು ಫೋನ್ ಮಾಡ್ಬೋದು, ಗದ್ರಡೇ ಬಾಯಲ್ಲಿ ಬಂದು ನಿಂತ್ಕೊಂಡು ನೀನು ಮಾತಾಡೋದು ತಪ್ಪು, ನೀನು ನಮ್ಮೋನಾಗಿ ಯಾಕೆ ಹಿಂಗೆ ಹೇಳ್ಬೋದಿತ್ತಲ್ಲ. ಹಾಗಾದರೆ ಚಿತ್ರರಂಗ ಅನ್ನೋದು ಒಂದು ಕೌಟುಂಬಿಕ ವ್ಯವಸ್ಥೆ ಎಲ್ಲ ಆಯಿತು, ಆಗಲಿಲ್ವೇ? ಸರಿ, ಬೀದಿಗೆ ಇಳಿದು ಪ್ರತಿಭಟನೆ ಮಾಡ್ತೀರಾ, ಸಂತೋಷವಾಗಿ ಮಾಡಿ, ಯಾಕಂದರೆ ಅದು ನಿಮ್ಮ ಆಜನ್ಮ ಸಿದ್ಧ ಹಕ್ಕದು. ನಾನು ಹೋರಾಟ ಮಾಡ್ಬೋದು, ನೀವು ಮಾಡ್ಬೋದು, ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದೀವಿ, ಕಾನೂನು ಗೌರವಿಸಬೇಕು. ಅದಕ್ಕೊಂದು ವಾಕ್ಸಿದ್ಧಿ ಬೇಕಲ್ಲ. ನಾನು ತಪ್ಪು ಮಾಡಿದೆ ಅಂತ ಇಟ್ಕೊಳ್ಳಿ, ಹೌದಪ್ಪ ನಾನು ತಪ್ಪು ಮಾಡಿದ್ದೀನಿ, ಅವ್ರ ಬಗ್ಗೆ ಆ 2 ಲೈನ್ ಮಾತಾಡಿ ತಪ್ಪು ಮಾಡಿದ್ದೀನಿ. ಇವ್ರು ಮಾಡಿದ್ದೇನೋ, ಮಂಜ ಮಾಡಿದ್ದೇನೆ ಸರಿಯಾಗಿ ಮಾಡಿದ್ನಾ? ನನ್ನ ಪರ್ಸ್ನಲ್ ವಿಚಾರ ಮಾತಾಡೋಕ್ಕೆ ಅವನು ಯಾರು? ನಾನು ಸೀರಿಯಲ್ ಮಾಡಿದ್ದೀನಾ? ನಾನು ಈಗ ಅವನು ಏನು ಮಾಡ್ತಾನಂತೆ, ನಾನು ಸೀರಿಯಲ್ ಆ್ಯಕ್ಟ್ ಮಾಡಿರೋದು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು, ಸಿನಿಮಾಗೆ ಬರೆದಿರೋದು ಎಲ್ಲ ಟೈಟ್ಲ್ ಕಾರ್ಡ್ ತೊಗೊಂಡಾಗ ಅವನು ಎದೆ ಮೇಲೆ ಅವನ ಮನೆ ಮುಂದೆ ಸುರಿದ್ರೆ ಏನು ಮಾಡ್ತಾನಂತ ಅವನು? ಏನು ಮಾಡ್ತಾನಂತ ಅವನು ಮಂಜ? ಆ ಮಂಜ, ಆ ಕೋಕೋನಟ್ ಮಂಜ, ಆ ಕೊಬ್ಬರಿ ಮಂಜ ಇದ್ದಾನಲ್ಲ, ಅವನು ಏನು ಮಾಡ್ತಾನಂತೆ? ನನಗೆ ಈ ಕೋಪ ಯಾಕೆ ಬರ್ತಾ ಇದೆ ಅಂದರೆ, ಯಾಕೆ ಸಾರ್ ಹೆಸರು ತಗೋಬೇಕು? ಎಂಥ ಕುತಂತ್ರ ಕ್ಷತ್ರಿಯ ನೋಡಿ ಹಿಂಗೆ ಮಾತಾಡಿದ್ರೆ ಅವ್ನಿಗೆ ಅರ್ಥ ಆಗಲ್ಲ ಕನ್ನಡ. ನನಗೆ ಈ ಭಾಷೆ ಬಿಟ್ಟರೆ ಬೇರೆ ಭಾಷೆ ಬರಲ್ಲ. ನಾನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅವ್ನಿಗೆ ಅರ್ಥ ಆಗಲ್ಲ. ಅವ್ನಿಗೆ ಯಾವ ಭಾಷೆಗೆ ನಾನು ಅದೇ ಭಾಷೆಯಲ್ಲಿ ಮಾತಾಡ್ತೀನಿ. ಇನ್ನು ಜೀವನದ ಉದ್ದಕ್ಕೂ ನಾನು ಬದುಕಿರುವ ಪ್ರತಿ ಕ್ಷಣದಕ್ಕೂ ನಾನು ಆ ಮಂಜ, ಆ ಕೋಕೋನಟ್ ಮಂಜ, ಕೊಬ್ಬರಿ ಮಂಜನ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಅವ್ನು ಅಸಹ್ಯ ಅನಿಸ್ಬಿಟ್ಟಾನೆ ನನಗೆ.
ವೈ ಶುಡ್ ಈ ಸ್ಪೀಕಿಂಗ್ ಅಬೌಟ್ ಮೈ ಪರ್ಸ್ನಲ್ ಲೈಫ್? ಅವನು ಯಾಕೆ ಮಾತಾಡಬೇಕು? ನನ್ನ ಸಾಧನೆಯನ್ನು ಕೇಳಕ್ಕೆ ಅವನು ಯಾರು? ಅದನ್ನು ಸಮಾಜ ಇದೆ, ಹೋಗಿ ಸೆನ್ಸಾರ್ ಬೋರ್ಡಲ್ಲಿ ಕೇಳೋ, ಡೈರೆಕ್ಟರ್ ಅಸೋಸಿಯೇಷನಲ್ಲಿ ಕೇಳೋ, ನಾನು ಯಾವ್ಯಾವ ಸಿನಿಮಾ ಬರ್ದಿದ್ದೀನಿ ಆ ಸಿನಿಮಾ ಪ್ರೊಡ್ಯೂಸರ್ಸ್ ಕೇಳೋ. ನೀನೇ ಇದೆಯಲ್ಲ ನಾನು ಸಿನಿಮಾ ಬರ್ದಿದ್ದು ಸಿನಿಮಾ ರಿಲೀಸ್ ಆಗೋವಾಗ ಅಂತ ನೀನು ನನಗೆ ಯಾವ ಭಾಷೆ ಬಳಸ್ಲಪ್ಪ, ನನಗೆ ಕೋಪ ಬಂದರೆ ನಾನು ಕೆಡ್ದಾಗ ಬೈತೀನಿ, ಗೊತ್ತಿಲ್ಲ ಅವನಿಗೆ? ಪ್ರಶ್ನೆ ಮಾಡಲಿ, ಅವನಿಗೆ ಅಧಿಕಾರ ಇತ್ತು. ಕರೆದು ಬೆನ್ನ ಮೇಲೆ ಒಂದು ಗುದ್ದಿ ನೀನು ತಪ್ಪು ಮಾಡಿದ್ದೆ ಅನ್ನೋದಕ್ಕೊಂದು ಅಣ್ಣ ಅನ್ನೋದೊಂದು ಪದ ಇತ್ತು. ಅವನು ಅದನ್ನು ಕಳ್ಕೊಂಡ. ಅವನು ಆ ಮಂಜ, ಆ ಕೊಬ್ಬರಿ ಮಂಜ, ಕೋಕೋನಟ್ ಮಂಜ ಏನು ಅವನಿನ್ನಲ್ಲೇ ನಾನು ಕೇಳ್ತಾ ಇನ್ಮೇಲೆ ಎಲ್ಲದನ್ನೂ ಕೇಳ್ತೀನಿ. ಮಂಜನ ಬಗ್ಗೆ ನಾನು ಇನ್ಮೇಲೆ ತಿಂಗಳಿಗೆ 2 ಸಲ ಶತನಾಮಾವಳಿ ಮಾಡೇ ಮಾಡ್ತೀನಿ. ಅವನಿನ್ನ ಕೌಟುಂಬಿಕ ವ್ಯವಸ್ಥೆ, ನಾನು ಈ ವ್ಯವಸ್ಥೆಯಲ್ಲಿ ಒಬ್ಬ ಹೋರಾಟಗಾರ, ಸಾಮಾಜಿಕವಾಗಿ ಕೆಲಸ ಮಾಡಿದ್ದೀನಿ. 100 ಹೇಳಬಲ್ಲೆ. ನಂದು ವಿಕಿಪೀಡಿಯಾ ತೆಗೆದು ನೋಡೋಕೆ ಹೇಳಿ ಅವ್ನಿಗೆ ಹೇಳುತ್ತೆ. 100 ವಿವಾದಗಳಿದೆ, ಆದರೆ ಕೆಲಸ ಮಾಡಿದ್ದೀನಿ. ಇಲ್ಲ ನಾನು ಹೇಳಲ್ಲ. ನಾನು ಸಾಮಾಜಿಕವಾಗಿ ಕೆಲಸ ಮಾಡೋನು, ಜರ್ನಲಿಸ್ಟ್ ಇದ್ದೀನಿ, ವಿಶ್ಲೇಷಣಕಾರ, ಅಂಕಣಕಾರ, ಬರಹಗಾರ, ಸಿನಿಮಾದಲ್ಲಿದ್ದೀನಿ. ಮೊದಲಿಂದನೂ ಧ್ವನಿ ಎತ್ತಿದ್ದೀನಿ. ನಾನು ಧ್ವನಿ ಎತ್ತಬೇಕಾದಾಗ ಎತ್ತೀನಿ, ಅದು ನನ್ನ ಜಾಗದಲ್ಲಿ ಎತ್ತೀನಿ. ಇವನಿಗೇನಾಗಿದೆ, ಈ ಮಂಜನಿಗೆ ಎಲ್ಲ ವಿಷಯಕ್ಕೂ ಬಂದು ಕೂತಿರ್ತಾನೆ. ಇವನಿಗೆ ಬಾಯಿ ಬೇದಿ ಇರೋದು. ಇವನಿಗೆ ಇನ್ನೊಬ್ಬರ ವೈಯಕ್ತಿಕ ವಿಷಯ, ಸಂಬಂಧವಿಲ್ಲದವ್ರನ್ನ ಎಳ್ಕೊಂಡು ಬರೋದಿದ್ದಕ್ಕೆ ನನ್ನ ಪ್ರಶ್ನೆ ಮಾಡೋಕೆ ಅವ್ನಿಗೆ ಹಕ್ಕಿತ್ತು. ಒಬ್ಬ ನಿರ್ಮಾಪಕನಾಗಿ ಖಂಡಿತವಾಗ್ಲೂ ನನ್ನ ಮನೆಗೆ ಹುಡ್ಕೊಂಡು ಬಂದು ಅವ್ನ ಕಪಾಳ ಕೊಡೋ ಹಕ್ಕಿತ್ತು. ಯಾಕಂದರೆ ಒಂದು ಒಡನಾಟ ಇತ್ತು, ಹಳೇ ಪರಿಚಯ ಇತ್ತು, ಸ್ನೇಹ ಇತ್ತು. ಹಂಗೆ ಇವನೇನು ಮಾತಾಡ್ತಾನೆ? ಹಂಗಾದ್ರೆ ಅಷ್ಟು ಅಸಭ್ಯವಾಗಿ ಮಾತಾಡ್ತಾನಲ್ಲ. ಇವನಿಗೆ ಗೊತ್ತಿದೆಯಾ? ಲೀಗಲ್ ಟೀಮ್ ನೋಡ್ತಾ ಇರುತ್ತೆ, ನಿಂತ್ಕೋಬೇಕು ಬಂದು ಕೋರ್ಟಲ್ಲಿ. ನಾನು ರೆಡಿ ಇದ್ದೀನಿ. ಈಗ ನಾನು ಕ್ಷಮಾಪಣೆ ಕೇಳಿದ್ದೀನಿ, ಮನಸ್ಸಿಂದ ಕೇಳಿದ್ದೀನಿ, ಮನಸ್ಸಿಂದ ಮಾತಾಡಿದ್ದೀನಿ. ನಾನು ಅಂತಃಕರಣಕ್ಕೆ ಬೆಲೆ ಕೊಟ್ಟಿದ್ದೀನಿ. ಕಾನೂನು ಏನು ಹೇಳುತ್ತೆ ಅದನ್ನೆಲ್ಲ ಮಾಡ್ತೀನಿ. ಬಟ್ ಮಂಜನ್ನು ಕರ್ಕೊಂಡು ಹೋಗ್ತೀನಿ. ಯಾಕೆಂದರೆ ಒಂದು ವಿಷಯ ದಿಕ್ಕು ತಪ್ಪಿಸ್ತಾರೆ ಇಂಥವರೆಲ್ಲ. ಮೊದಲನೇದಾಗಿ ನಾನು ಮಾತನಾಡಿದ್ದನ್ನು ಪೂರ್ತಿ ಹಂಚಬೇಕಾಗಿತ್ತು, ಅಷ್ಟನ್ನು ಮಾತ್ರ. ಈ ಮಂಜನಂಥವ್ರದ್ದೇ ಇರುತ್ತೆ ಇದರಲ್ಲೆಲ್ಲ ಹಿಂದೆ. ಎರಡನೇದು, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕಾಗಿತ್ತು. ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದವ್ರೆ ನನಗೊಂದು ನೋಟಿಸ್ ಕೊಡ್ಬೋದಿತ್ತು, ನನಗೊಂದು ಜುಲ್ಮಾನೆ ಹಾಕ್ಬೋದಿತ್ತು, ನಾನು ಕರೆಸಿ ನಿಲ್ಲಿಸ್ಬೋದಾಗಿತ್ತು. ಸರಿ, ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದೀರಾ, ಸಂತೋಷ, ನಿಮ್ಮ ವಿವೇಚನೆ. ನ್ಯಾಯಾಲಯ, ನನಗೂ ನ್ಯಾಯಾಲಯ ಇದೆ, ನಿಮಗೂ ನ್ಯಾಯಾಲಯ ಇದೆ, ಬರ್ಬೋದಾಗಿತ್ತು. ಅದನ್ನು ಬಿಟ್ಟು ಅವಹೇಳನಕಾರಿಯಾಗಿ ನನ್ನ ಫ್ಯಾಮಿಲಿ ವಿಷಯ, ನನ್ನ ಪರ್ಸ್ನಲ್ ವಿಷಯ ಮಾತಾಡೋದಕ್ಕೆ ಅವನಿಗೆ ಯಾವ ಅಧಿಕಾರ ಇದೆ? ಈಗ ಇನ್ನೊಂದು ಅತಿ ಪ್ರಮುಖವಾದ ಪ್ರಶ್ನೆ, ಕನ್ನಡ ಚಲನಚಿತ್ರರಂಗದಲ್ಲಿ ಒಗ್ಗಟ್ಟು ಮಾಯವಾಗಿದೆ ಅನ್ನೋದೊಂದು ಮಾತಿದೆ. ನಿಮ್ಮ ವಿಚಾರದಲ್ಲೇ ನೀವು ಮಾತಾಡಿದ್ರೆ, ಅವರು ಪ್ರೊಡ್ಯೂಸರ್ ಆಗಿದ್ದಾರೆ, ಅದರಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಹೀಗಾಗಿ ನಿಮ್ಮನ್ನ ಕರೆದು ಬುದ್ಧಿ ಹೇಳ್ಬೋದಾಯ್ತು, ಯಾಕೆ ಈ ಒಂದು ಒಗ್ಗಟ್ಟಿಲ್ಲ? ನನಗೆ ಒಗ್ಗಟ್ಟಿನ ಪ್ರಶ್ನೆನೇ ಬಿಟ್ಬಿಡಿ. ನನಗೆ ಏನು ಬಂತು, ನಿನ್ನೆ 4 ಗಂಟೆ ತನಕ ಸುದ್ದಿ, 2 ಗಂಟೆ ತನಕ ಏನು ಸುದ್ದಿ ಇತ್ತು ಅಂದರೆ, ನಾನು ಗಣೇಶ್ ಅವ್ರಿಗೆ ನಾನೇ ಮಾತಾಡಿದೆ. ನನಗೆ ಯಾರು ಪರಿಚಯ ಇರ್ತಾರೆ ಅವ್ರಿಗೆ ತಾನೇ ಮಾತಾಡಬೇಕು. ಏನು ಸರ್ ಇದು ಅಂದಾಗ, ಇಲ್ಲ ನೀವು ಹಂಗೆ ಮಾಡೋದು ತಪ್ಪಾಗಿದೆ. ಹೌದಾ ಸರ್, ಏನು ತಪ್ಪಾಗಿದೆ ಹೇಳಿ ಗಣೇಶಣ್ಣ. ರಾಮಕೃಷ್ಣ ಅವ್ರಿಗೆ ಇಲ್ಲ ಈ ಥರದ್ದಿದೆ. ಹೌದಾ, ಒಂದು ಕೆಲಸ ಮಾಡಿ, ಏನು ಮಾಡ್ಬೇಕು? ನಾನೇ ಕೇಳಿದೆ ಏನು ಮಾಡಬೇಕು. ಯಾಕಂದರೆ ನಾವು ಯಾರನ್ನು ನೋಯಿಸಿ ಇಲ್ಲಿ ಯಾರು ಏನು ಸಾಧನೆ ಮಾಡೋಕ್ಕಾಗಲ್ಲ. ಅವನು ಮಂಜನಿಗೆ ಆಗ್ಬೋದೇನೋ ಅದೆಲ್ಲ. ಇದು ಏನೂ ಆಗಲ್ಲ ಬಾಸ್. ಈ ಜಗತ್ತಲ್ಲಿ ಇನ್ನೊಬ್ಬನನ್ನು ನೋಯಿಸಿ, ಇನ್ನೊಬ್ಬನನ್ನು ಕೆಳಗಡೆ ಇಟ್ಟು ಯಾರು ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಅವಾಗ ಅವ್ರೇನಂದ್ರು, ಒಂದು ನೋಟಿಸ್ ಕೊಡ್ತೀವಿ, ನೀವು ಅದಕ್ಕೆ ಉತ್ತರ ಏನಣ್ಣ ಇವಾಗಲೇ ಕೊಡ್ತೀನಿ, ಅದರಲ್ಲಿ ಏನಿದೆ, ವಿಡಿಯೋ ಮಾಡಿಬಿಡ್ತೀನಿ, ಅದು ಯಾಕೆ ಅಷ್ಟು ದೊಡ್ಡದಾಗಿ ಮಾಡಿಕೊಳ್ಳಿ, ನಿಮ್ಗೆ ಅನ್ಸಿದ್ದು ನೀವು ಮಾಡಿ ಅಂತಂದೆ. ಅದರದು ಪರಿಣಾಮ 3ನೇ ಗಂಟೆಗೆ ಬೇರೆ ಬಂತು ಚಾನಲ್ಗಳಿಂದ. ನನಗೆ ನಾನು ಅದನ್ನು ಹೇಳಬಾರ್ದು, ಅದೇ ವಲಯದಲ್ಲಿ ನನಗೆ ಆಡಿಯೋ ನೋಟ್ಗಳು ಕಳಿಸಿದ್ರು, ಏನು ಸಭೆಯಲ್ಲಿ ನಡೀತು, ಏನು ಮಾಡಿದ್ರು ಅಂತ. ನನ್ನ ಹತ್ರ ಚೆನ್ನಾಗಿ ಮಾತಾಡಿದವರು ಕೆಟ್ಟದಾಗ ಆಡಿಯೋ ಬಿಡ್ತಾರೆ. 5 ನಿಮಿಷದ ಮುಂಚೆ ಚೆನ್ನಾಗಿ ಮಾತಾಡಿರ್ತಾರೋ, ಇಲ್ಲ ಇದು ತಪ್ಪಾಗಿದೆ, ಇದನ್ನು ಮಾಡಿ ಅಂತ. ಆಯಿತು, ಒಗ್ಗಟ್ಟು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಮಾತಾಡಬಾರ್ದು ಬರೋದಾರೆ, ಏನಂದರೆ ತಪ್ಪಾಗುತ್ತೆ. ನನಗೆ ನಿರಾಶೆ ಆಗಿದ್ದು, ಭ್ರಮ ನಿರಸನಾಗಿದ್ದು ಏನಂದರೆ, ಇವ್ರಿಗೆ ಯಾವ ಥರದಲ್ಲಿ ಕುಟುಂಬ ಅಂತ ಕರೀತಾರೆ, ಯಾವ ಇದರಲ್ಲಿ ನಮ್ಮನ್ನೆಲ್ಲ ಒಂದು ಕುಟುಂಬ ಅಂತ ಕರೀತಾರೆ, ಹೆಂಗೆ ನಂಬೋದು ಇವ್ರನ್ನೆಲ್ಲ? ಆಯ್ತಪ್ಪ, ತಪ್ಪು ಮಾಡಿದ್ದೀವಿ, ನಾನು ಇಲ್ಲ ಅಂತ ನಾನು ಸಮರ್ಥಿಸ್ಕೋತಾ ಇಲ್ಲ. ಆದರೆ ನೀನು ಹೆಂಗೆ ನಡ್ಕೊಂಡೆ ದೊಡ್ಡವನಾಗಿ? ನೀನು ಹೇಳ್ಕೊತಾ ಇದೆಯಾ? ನಾನು ಮಂಜನಿಗೆ ಹೇಳ್ತಾರೆ, ನಾನು ನಿರ್ಮಾಪಕರ ಸಂಘದವ್ರು ಹೋದ್ರು, ಎಂ ಜಿ ರಾಮಮೂರ್ತಿ ಅವರು, ಭಾಮಗಿರಿ ಶರಣರು ಮಾತಾಡಿದ್ರ, ಹೋದರು, ಅಪ್ಲಿಕೇಶನ್ ಕೊಟ್ಟರು, ಅವ್ರ ಕೆಲಸ ಅವ್ರು ಮಾಡಿದ್ರು, ಬ್ಯೂಟಿಫುಲ್ ಡ್ರಾಫ್ಟ್ ಮಾಡಿದ್ರು. ಅವ್ರಿಗೆ ಏನು ನೋವಾಗಿತ್ತು ಅದನ್ನು ನಿರ್ಮಾಪಕರ ಪರವಾಗಿ ಧ್ವನಿ ಎತ್ತಿದ್ರು. ಇವನಿಗೆ ಯಾಕೆ ಬೇಕು, ಈ ಮಂಜನಿಗೇನು? ಸುದೀಪ್ ಸರ್ ಹೆಸರು ತಗೊಬಂದ ತಕ್ಷಣ ನನಗೆ ಅಲ್ಲಿ ಕೆದಲಿದ್ದೇನಂತಂದರೆ, ನಾನು ನನ್ನ ಜೀವನದ ಕ್ಷಣ ಇರೋ ತನಕ, ಅವನು ಬದುಕಿರೋ ತನಕ ಮತ್ತು ನಾನು ಬದುಕಿರೋ ತನಕ ಮಾತಾಡ್ತೀನಿ ಮಂಜುನ ಬಗ್ಗೆ. ಕೋರ್ಟಿಗೂ ಹೇಳ್ಕೊಂಡು ಹೋಗ್ತೀನಿ, ಇನ್ನು ಅವನು ಎಲ್ಲ ಮಾತಾಡ್ತೀನಿ. ಬಸ್ ಅದು ಯಾವ ಹಂತಕ್ಕೆ ಹೋದ್ರೂ ಸರಿ. ನಾನು ಬೇಕಾದರೆ ಚಿತ್ರರಂಗ ಬಿಡಬೇಕಾ, ಬಣ್ಣ ಹಚ್ಚೋದು ಬಿಡಬೇಕಾ, ಬರೆಯೋದು ಬಿಡಬೇಕಾ, ಏನು ಬಿಟ್ಟರು ಸರಿ, ನಾನು ಮಂಜುನ ಬಗ್ಗೆ ಮಾತಾಡ್ತೀನಿ. ಯಾಕೆಂದರೆ ಏನು ನಾನ್ಸೆನ್ಸ್ ಮಾತಾಡೋದು ಹಂಗೆ ನೋಡಿ. ವಿಷಯನ ದಿಕ್ಕು ತಪ್ತಾ? ಈ ವಿಷಯ ಏನಿತ್ತು, ನಿರ್ಮಾಪಕರ ಆಗು ಹೋಗುಗಳ ಬಗ್ಗೆ ಇದನ್ನ ಇಟ್ಕೊಂಡೇ ಮಾತಾಡ್ಬೋದಾಗಿತ್ತು. ಅವರು ಇಂಥವನೊಬ್ಬ ತಪ್ಪು ಮಾತಾಡೋಣ ಅಂತಾನೆ ಮಾತಾಡ್ಬೋದಾಗಿತ್ತು. ಅದಕ್ಕೊಂದು ಚರ್ಚೆಗೆ ಒಂದು ವೇದಿಕೆ ಸಿದ್ಧ ಆಗಬೇಕಾಗಿತ್ತು. ಅದನ್ನು ಬಿಟ್ಟು ವೈಯಕ್ತಿಕ ದಾಳಿ ಮಾಡಿದ್ರು.
ಸರ್ ಈಗ ಇನ್ನೊಂದು ಪ್ರಶ್ನೆ, ನಾವು ಕೆಲವೊಮ್ಮೆ ಎಲ್ಲಿ ಮಾತಾಡ್ತೀವಿ, ಏನ್ ಮಾತಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಅದೇ ರೀತಿ ಒಬ್ಬ ಸೆಲೆಬ್ರಿಟಿಯಾಗಿ ಕೆಲವೊಂದು ಹೇಳಿಕೆಗಳನ್ನ ಕೊಡಬೇಕಾದ್ರೆ ಹುಷಾರಾಗಿರಬೇಕು ಅನ್ನೋದು ನಿಮಗೂ ಗೊತ್ತಿರುತ್ತೆ, ಸಾಧಾರಣವಾಗಿ ಸೆಲೆಬ್ರಿಟಿಗಳಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕೆಂದ್ರೆ ವಿವಾದಕ್ಕೆ ಎಡೆ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಮಾತಾಡಬೇಕಾಗತ್ತೆ. ಬಟ್ ನೀವು ಆ ರೀತಿ ಮಾತನಾಡುವಾಗ ಆ ಆ ಆ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡ್ಲಿಲ್ವಾ ಅಥವಾ ಇಲ್ಲ, ಹೇಗೆ? ಅದೇನಾಯ್ತು ಅಂದರೆ, ನೋಡಿ ಇದನ್ನ ನಾನು ಇದು ಮಂಜುನ್ ಥರ ನಿಮಗೆ ಸ್ಪಷ್ಟನೆ ಕೊಡೋದು ಬೇಡ, ನಿಮಗಾದ್ರೂ ಗೊತ್ತಿದೆ ಅನ್ಕೋತೀನಿ. ನಾನು ಸೋಷಿಯಲಿ ತುಂಬ ವರ್ಕ್ ಮಾಡ್ಕೊಂಡು ಬಂದಿರೋನು, ಸೊಸೈಟಿಗೆ ತುಂಬ ವರ್ಕ್ ಮಾಡಿದ್ದೀನಿ. ನಾನು ಅದನ್ನು ಕೊಡಗು ಇರ್ಬೋದು, ಉತ್ತರ ಕರ್ನಾಟಕದ ವಿಷಯ ಇರ್ಬೋದು, ಯಾವುದೋ ಬಾಲಕಿಯ ರೇಪ್ ಕೇಸ್ಗಳಿರ್ಬೋದು, ಕನ್ನಡದ ಪರವಾದಂಥ ಹೋರಾಟ ಇರ್ಬೋದು, ಪತ್ರಿಕೋದ್ಯಮ ಇರ್ಬೋದು, ಕೋರ್ಟು ಹೋರಾಟ, ಕೇಸ್ಗಳು, ಇದೆಲ್ಲವನ್ನೂ ನೋಡಿದ್ದೀವಿ. ಬೀದಿಗಿಳಿದು ಹೋರಾಟ ಮಾಡ್ಕೊಂಡು ಬಂದಿರೋನು. ನನ್ನ ಬದುಕಿನ ಪಾತ್ರವೇ ಧ್ವನಿ ಎತ್ತೋದು. ಏನಾಯಿತು, ನನಗೆ ಅನಿಸ್ತಾ ಇತ್ತು, ನನಗೆ ಕೆಲವರು ಹಿತೈಷಿಗಳು ಹೇಳುವಾಗ ಅದನ್ನು ಮತ್ತೆ ನೋಡಿದೆ ನಾನು. ಆ ಪ್ರೋವರ್ಬು ಇಂಟು ಕನ್ನಡ ಆಗೋವಾಗ, ಅದು ಆ್ಯಕ್ಚುಲಿ ಜರ್ಮನ್ನಿಂದ ಇಂಗ್ಲೀಷಿಗೆ ಬಂದು ಒಂದು 5-6 ಭಾಷೆಗಳಿಗೆ ಬಂದಿದೆ ಅದು. ಆ ಪ್ರೋವರ್ಬ್ನ ಹೇಳುವಾಗ ಇದು ಇಷ್ಟು ಹಾರ್ಷ್ ಆಗುತ್ತೆ, ಇದು ಇಷ್ಟು ಜನರಲಾಗಿ ಮನಸ್ಸಿಗೆ ನೋವಾಗ್ಬಿಡುತ್ತೆ ಅನ್ನೋದು ನನಗೆ ಖಂಡಿತ ಗೊತ್ತಿರಲಿಲ್ಲ. ಯಾಕಂದರೆ ನೀವು ತೆಗೆದು ನೋಡ್ರೆ ನಾನು ರಾಶಿ ಮಾತಾಡಿದ್ದೀನಿ, ತುಂಬ ವಿಚಾರಗಳಿಗೆ ಹೋರಾಟ ಮಾಡಿದ್ದೀನಿ, ಧ್ವನಿ ಎತ್ತಿದ್ದೀನಿ, ಮಾಡಿದ್ದೀನಿ. ಅದಾದ ತಕ್ಷಣ ನಾನು ಅದನ್ನು ಕಟ್ ಮಾಡಿಸ್ದೆ. ನನ್ನ ಚಾನಲಲ್ಲೇ ಅಖಾಡದಲ್ಲಿ ನಾನು ಕಟ್ ಮಾಡಿಸ್ದೆ ಅದನ್ನು ತೆಗೀರಿ ಫಸ್ಟು. ನನಗೆ ಎಷ್ಟು ಸಾವಿರ ವ್ಯೂಸ್ ಹೋಗಿದೆ ಯೂಟ್ಯೂಬ್ ಓನರ್ಸ್ಗೆ ಗೊತ್ತಾಗುತ್ತೆ, ಅದರ ರಿಸಲ್ಟ್ ಏನು. ಕಟ್ ಮಾಡಿ ಬಿಟ್ಟರೆ ಎಷ್ಟು ಲಕ್ಷ ಹೋಗಿದೆ, ನನಗೆ ಅದ್ರ ತಂತ್ರ ಯಾರು ಕಟ್ ಮಾಡಿದ್ರು ಗೊತ್ತು ನನಗೆ ವಿಚಾರ. ಇದ್ರ ಕ್ಷತ್ರಿ ಮತ್ತೆ ಗೊತ್ತು. ಆಯಿತು, ನಮ್ಮಿದ ಒಂದು ತಪ್ಪಾಗಿದೆ, ಇಮಿಡಿಯೇಟ್ ಅದನ್ನು ಅನ್ಲಿಸ್ಟ್ ಮಾಡಿಸ್ದೆ, ಪ್ರೈವೇಟ್ ವಿಡಿಯೋ ಮಾಡಿಸಿ ಕಟ್ ಮಾಡಿ ಆಮೇಲೆ ಬಿಡಿ, ಪರವಾಗಿಲ್ಲ, ನಾವು ಹೆದರ್ಕೊಳ್ಳೋದು ಬೇಡ. ಆದರೆ ಜನನಾಯಕನ ವಿಡಿಯೋ ಇರಲಿ. ಆದರೆ ಈ ಕನ್ನಡದ ನಮ್ಮ ನಿರ್ಮಾಪಕರು ಇವರೆಲ್ಲ ಯಾರು? ಇವರೆಲ್ಲ ಬಾಸ್ ಚಿತ್ರರಂಗ ಚಿಕ್ಕದು, ಇಲ್ಲಿ ಎದುರುಗಡೆ ಹೋದ್ರೆ ಸಿಕ್ಕಬೇಕು. ಆಮೇಲೆ ಅಲ್ಲಿ ತುಂಬ ವೀಡಿಯೋದಲ್ಲೆಲ್ಲ ಮಾತಾಡೋಲ್ಲ, ಅವರೆಲ್ಲ ನನ್ನ ಜೊತೆ ಮಾತಾಡಿದಾರೆ. ಅವರು ಕಾಲ್ ರಿಟ್ರೈವ್ ಮಾಡ್ಕೊಳ್ಳೋಕೆ ಹೇಳಿ, ಅವ್ರು ಎದೆ ಮುಟ್ಕೊಂಡು ಹೇಳ್ಕೊಳ್ಳೋಕೆ ಹೇಳಿ, ನನ್ನ ಜೊತೆ ಮಾತಾಡಿಲ್ವಾ ಅಂತ. ಅಥವಾ ಆ ಪ್ಯಾರಾಗ್ರಾಫ್ ಯೂಸ್ ಮಾಡುವಾಗ ತಪ್ಪಾಗಿದೆ, ಇಟ್ಸ್ ಎ ಮಿಸ್ಟೇಕ್. ನನಗೆ 49 ಇಯರ್ಸಲ್ಲಿ 23 ಎಕ್ಸ್ಪೀರಿಯನ್ಸ್ ಆಫ್ ಸೋಷಿಯಲ್ ಸರ್ವಿಸ್. ಸಮಾಜದ ನಡುವೆ ನಾನು ಬದುಕಿರೋದು ಇಷ್ಟು ವರ್ಷಗಳ ಕಾಲ. ಎಸ್, ಅದು ಒಂದು ಸ್ವಲ್ಪ ಬಿಟ್ಟು ಹಾರ್ಷ್ ಆಯಿತು, ಅದಕ್ಕೆ ಅವ್ರು ನೋವಾಗಿರೋದು ನಿಜ. ನಾನು ನೆನ್ನೆನೇ ಕ್ಲಿಯರ್ ಮಾಡಿಬಿಟ್ಟೆ. ಅದಕ್ಕೆ ಕ್ಷಮೆ ಕೇಳೋದ್ರಲ್ಲಿ ಯಾರೂ ಸಣ್ಣವರಾಗೋದಿಲ್ಲ. ನಾವು ಕಲ್ತ್ಕೊಳ್ಬೇಕಾಗಿ ತುಂಬ ವಿಷಯಗಳಿರುತ್ತೆ. ಸಾಮಾಜಿಕವಾಗಿ ಇಶ್ಯೂ ಮಾಡುವಾಗ, ಕೆಲಸ ಮಾಡುವಾಗ ಇದೊಂಥರ ಈಟಿಗಳು ಬೆನ್ನಿಗೆ ತುಂಬ ಚುಚ್ತವೆ. ತುಂಬ ಹೋರಾಟ ಮಾಡಿಕೊಂಡೇ ಬಂದಿರೋದು. ಸೊ ಅದನ್ನು ನಾನು ಅಗ್ರಿ ಮಾಡ್ತಾ ನಾನು ಆಮೇಲೆ ಅವ್ರು ಏನು ಮಾಡಿದ್ರು ಅಂತ ನೋಡಿದೆ. ಈ ಮಂಜುನಂತವ್ರು ಮಾಡಿದ್ದು ಕೂಡ ಸರಿಯಲ್ಲ, ಅದನ್ನು ಇನ್ನೂ ತುಂಬ ಶ್ರೇಷ್ಠತೆಯಿಂದ ಮಾಡ್ಬೋದಾಗಿತ್ತು. ಈಗ ನಾನು ಅವ್ರನ್ನ ಗೌರವಿಸ್ತೀನಿ, ಇವರೇ ನಿರ್ಮಾಪಕರನ್ನ ನಾನು ಗೌರವಿಸ್ತೀನಿ. ಅವ್ರು ಗೌರವಿಸ್ತಾ ಇದ್ರು ಪರವಾಗಿಲ್ಲ ನನ್ನನ್ನು. ಅವರು ಒಬ್ಬ ರೈಟ್ರಾಗೋ, ಒಬ್ಬ ಪತ್ರಕರ್ತನಾಗೋ, ಒಬ್ಬ ನಿರ್ದೇಶಕನಾಗೋ, ಒಬ್ಬ ಆ್ಯಕ್ಟ್ರಾಗೋ ಯಾವುದೋ ರೂಪದಲ್ಲಿ ಅವ್ರು ಗೌರವಿಸ್ಬೇಕಾಗಿತ್ತು. ಗೌರವಿಸೋದು ಬೇಕಾಗಿಲ್ಲ, ನನ್ನ ಬಗ್ಗೆ ಅವ್ರು ಏನು ಬೇಕಾದ್ರೂ ಮಾತಾಡಲ್ಲ. ಆದರೆ ಪರ್ಸ್ನಲ್ ಇಶ್ಯೂಸ್ನ ಒಂದು ಸೋಷಿಯಲ್ ಇಶ್ಯೂ ಕಾಸ್ ಅಂತ ಬಂದಾಗ ಮಾತಾಡಬಾರ್ದು. ನಾನು ಎಲ್ಲ ಆಡಿಯೋಗಳನ್ನು ಕೇಳಿಸ್ಕೊತಾ ಇದ್ದೀನಿ. ಎಲ್ಲ ನ್ಯಾಯಾಲಯಕ್ಕೆ ಈ ಪ್ರಕರಣ ಹೋಗಲಿ ಅಂತ ಆಸೆ ಪಡ್ತೀನಿ. ಹೋದರೆ ಇದೇ ಕಮೋಟು ಇನ್ನೊಂದು ಪದ ಏನು ಬಳಸಿದ್ದೀನಲ್ಲ, ನಾನು ಆ ಪದ ಬಳಸಲ್ಲ. ಯಾಕೆಂದರೆ ಹರ್ಟ್ ಆಗಿದೆ. ನಾನು ಆಲ್ರೆಡಿ ಅದನ್ನು ವಾಪಸ್ ತೊಗೊಂಡಿದ್ದೀನಿ, ಕ್ಷಮೆ ಕೇಳಿದ್ದೀನಿ. ಅದೇ ಪದನ ಯಾವ್ಯಾವ ಪ್ರೊಡ್ಯೂಸರ್ಸ್ ಬಳಸಿದ್ದಾರೆ, ಆತ್ಮೀಯರಾಗಿದ್ದಾಗ ಎಷ್ಟು ಜನ ಬಳಸಿದ್ದಾರೆ, ಮದ್ಯಪಾನದ ಇದರಲ್ಲಿ ಏನು ಬಳಸಿದ್ದಾರೆ, ಬೇರೆ ಟೆಕ್ನಿಷಿಯನ್ಸ್ಗಳು ಬಳಸಿದ್ದಾರೆ, ಸಿನಿಮಾಗೆ ಸಂಬಂಧ ಇದ್ದವ್ರು ಹೆಂಗೆ ಬಳಸಿದ್ದಾರೆ. ನಾನು ಒಬ್ರಿಗೆ ಮಾತ್ರ ಸೀಮಿತವಾಗಿ ಹೇಳ್ತಾ ಇಲ್ಲ. ಇದನ್ನು ನಾನು ಕೇಳ್ಪಟ್ಟಿದ್ದೀನಿ, ನನಗೆ ಆಲ್ರೆಡಿ ನಿನ್ನೆಯಿಂದ ಬರ್ತಾ ಇದೆ. ಒಬ್ಬರು ಮೀಡಿಯಾದಲ್ಲೇ ಬಳಸಿದ್ದಾರೆ. ನಾವು ಅದಕ್ಕೆ ದುಡ್ಡು ಕೊಡಬೇಕು, ಇಲ್ಲಾಂದ್ರೆ ಅದನ್ನು ತಂದು ಕೊಡಬೇಕು ಅಂತ ದೊಡ್ಡ ಚಾನಲಲ್ಲಿ ಬಳಸಿದ್ದಾರೆ. ಎಲ್ಲದನ್ನು ಕೋರ್ಟಿಗೆ ಇಡ್ತೀನಿ. ಸ್ವಾಮಿ ಇದನ್ನು ನೋಡಿ ಮಾತಾಡಿದ್ದೀನಿ, ಬಟ್ ಆದರೆ ಬೇಸರ ಕ್ಷಮೆ ಕೇಳಿದ್ದೀನಿ, ಬಟ್ ಇವ್ರು ಮಾತಾಡೋದಕ್ಕೆ ಏನು ಹೇಳ್ತೀರಾ ಅಂತ ಒಂದು ಹೇಳ್ತೀನಿ ಕೇಳಿ. ಪ್ರತಿರೋಧ ವ್ಯಕ್ತಪಡಿಸೋದು ತಪ್ಪೇ ಅಲ್ಲ ಈ ಸಮಾಜದಲ್ಲಿ. ನಾನಾಗಲಿ, ನೀವಾಗಲಿ, ಅವನು ಕೋಕೋನಟ್ ಮಂಜ ಆಗಲಿ, ಕೊಬ್ಬರಿ ಮಂಜ ಆಗಲಿ, ಮಂಜನೂ ಆಗಲಿ, ಆದರೆ ಸರಿಯಾದ ರೀತಿಯಲ್ಲಿ ಇರಬೇಕು. ನಾನು ತಪ್ಪು ಮಾಡಿದೆ ಅಲ್ವಾ, ಅವ್ರು ಕಂಟ್ರೋಲ್ ಇಟ್ಕೋಬೇಕು. ಅವನು ಬಂದು ಅದೇ ಹೊಂಡಕ್ಕೆ ಬಿಡ್ಬಾರ್ದು. ನನಗೂ ಅವನಿಗೂ ಏನು ವ್ಯತ್ಯಾಸ ಇದೆ? ಏನೂ ಇಲ್ಲ. ಇಬ್ಬರು ಒಂದೇ ಕೆಸರಿಗೆ ಬಿದ್ದಿದ್ದೀವಿ. ಈಗ ಇಬ್ಬರು ಕೋರ್ಟ್ಗೆ ಹೋಗೋಣ ನಡಿ ಅಂತೀನಿ ನಾನು. ಕರ್ಕೊಂಡು ಹೋಗ್ತೀನಿ ಅವನ್ನ. ಆಲ್ರೆಡಿ ನಾನು ಲೀಗಲ್ ಟೀಮ್ಗೆ ಹೇಳಾಯಿತು, ನಾನು ಎಲ್ಲೋದ್ರೂ ಈ ವಿಚಾರಕ್ಕೆ ನಂದು ಕ್ಷಮೆ ಇದೆ, ವಿನಮ್ರವಾಗಿ ಕ್ಷಮೆ ಇದೆ. ಆದರೆ ಮಂಜುನ ವಿಚಾರದಲ್ಲಿ ಹೋರಾಟ ಮಾಡ್ತೀನಿ. ಯಾಕೆ ಅಂದರೆ ಸರಿಯಾದ ವಿಷಯ ಸರಿಯಾಗಿ ಅರ್ಥ ಆಗ್ಬೇಕು ಎಲ್ಲರಿಗೂ. ನನಗೆ ಅವ್ನು ಸುದೀಪ್ ಸರ್ ಹೆಸರು ತೊಗೊಂಡಾಗ ನನಗೆ ಕೆಂಡಾಗ್ಬಿಟ್ಟೆ. ನಾನು ನೆನ್ನೆ ಅದನ್ನು ನೋಡಿದಾಗ ಭಾರಿ ಮನಸ್ಸಿಗೆ ನೋವಾಯಿತು. ಇವನು ಏನು ಮಾಡಕ್ಕೆ ಹೊರಟಿದ್ದಾನೆ, ಅದರ ಸಂಬಂಧ ಏನು, ಅವಶ್ಯಕತೆ ಏನಿದೆ? ಸರ್, ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ, ನಾನು ಮತ್ತೆ ಅದೇ ಕ್ವಶನ್ ಕೇಳ್ತೀನಿ. ಅವರ ಆರೋಪಗಳು ಇದೆ, ಸುದೀಪ್ ಸರ್ ಮುಂದಿದ್ದಾರೆ ಅನ್ನೋ ಒಂದು ಕಾರಣದಿಂದ ಇವರು ಇಷ್ಟೊಂದು ಮಾತಾಡ್ತಾ ಇದ್ದಾರೆ ಅನ್ನೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಆಗಲ್ಲ ಬ್ರದರ್, ಅದೆಲ್ಲ ಹಂಗಾಗಲ್ಲ. ನೀವು ದೇವರು ನನ್ನ ಹಿಂದ್ಗಡೆ ಇದ್ದಾನೆ, ನಾನು ಹಂಗಂತ ಹತ್ಯೆಗಳು ಮಾಡ್ತಾ ಹೋಗ್ತೀನಿ ಅಂತ ಮಾಡೋಕ್ಕಾಗಲ್ಲ. ನಾವು ಕೂಡ ಅದಕ್ಕೆ
ವ್ಯವಸ್ಥಿತವಾಗಿ ಸರಿಯಾದ ನಿಟ್ಟಲ್ಲಿರಬೇಕಾಗತ್ತೆ. ನೋಡಿ ಇದೆಲ್ಲ ಕ್ಷತ್ರಿಮತೆ. ಇದು ಕ್ಷತ್ರಿಮತೆ ಏನು ಗೊತ್ತಾ? ಸಾರ್ ಹೆಸರು ತಗೊಳ್ಳೋದಲ್ಲ. ಇದು ನಾನು ಮಾಡಿರೋದು. ಇದು ಎಲ್ಲ ವಿಚಾರಕ್ಕೆ ನಾನು ಮಾಡೋದು ಒಳ್ಳೇದಕ್ಕೆಲ್ಲ ಹಂಗಾರೆ ಹೋಗಿ ಸಾರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಹೇಳಿ ಅವ್ರಿಗೆ. ಇವನು ಮಂಜನ್ಗೆ ಹೋಗಿ ಅವ್ರ ಮನೆಗೆ ಹೋಗಿ ಒಳ್ಳೇದು ಮಾಡಿದ್ದೀನಲ್ಲ ಸ್ವಲ್ಪ ಕೆಲವು ವಿಷಯಗಳು, ಹೋಗಿ ಅವ್ರ ಮನೆ ಮುಂದೆ ದೀರ್ಘದಂಡ ನಮಸ್ಕಾರ ಮಾಡಕ್ಕೆ ಹೇಳಿ. ಹಂಗಾಗೋದಿಲ್ಲ. ಇದೇನೆಂದರೆ ಕ್ಷತ್ರಿಮತೆ. ಇವನು ಮಂಜನ್ಗೆ ಅರ್ಥ ಆಗಲ್ಲ. ಅದ್ರಲ್ಲಿ ಹೇಳ್ತೀನಿ, ಹುನ್ನಾರ, ಕುತಂತ್ರ, ಸ್ವಕುಚ ಮರ್ದನ. ಅಂದ್ರೆ ಇದನ್ನ ಯಾರು ಕನ್ನಡದವ್ರಿಗೆ ಕೇಳಿಸ್ಕೊಂಡು ತಿಳ್ಕೊ ಮಂಜ, ನಿನಗೆ ಇಷ್ಟು ಕನ್ನಡ ಬರಲ್ಲ ಅಂತ ಗೊತ್ತು ನನಗೆ. ನಿನ್ನ ಕನ್ನಡದಲ್ಲೇ ಮಾತಾಡೋರು ನಿನಗೆ ಅರ್ಥ ಆಗದಂಗೆ ಮಾತಾಡಬಲ್ಲೆ ನಾನು. ಅವ್ರ ಹೆಸರು ತಗೊಳ್ಳೋದಿದೆಯಲ್ಲ, ವಾಚ್ಯ ಬೇಕಂತ ಪರ್ಪಸ್ಫುಲ್ ಉದ್ದೇಶಪೂರ್ವಕ ಪೂರ್ವಾಗ್ರಹ ಪೀಡಿತ ಮಾತುಗಳದು. ನಾನು ಮಾಟೆ ಮೈನರ್. ನಾನು ಈಗ ಇನ್ಮೇಲೆ ನಾನು ಏನು ಮಾತಾಡಬೇಕಾದ್ರೂ ಇದಕ್ಕೂ ಸಾರ್ಗೂ ಯಾವುದೇ ಸಂಬಂಧ ಇಲ್ಲ, ಇದು ನನ್ನ ಸಂಪೂರ್ಣ ನನ್ನ ಹೇಳಿಕೆಗಳು ಅಂತ ಒಂದು ಡಿಸ್ಕ್ಲೈಮರ್ ಹಾಕ್ಲಾ ಇವ್ರಿಗೆ. ಈ ಸಿನಿಮಾದಲ್ಲಿ ಹಾಕ್ತಾರಲ್ಲ ಹಂಗೆ, ಮಂಜ ನಿನಗೆ ಹೇಳ್ತಾ ಇರೋದು ಅಂತ ಹಾಕ್ಬಿಟ್ಟು ಮಾತಾಡ್ತೀನಿ ಇನ್ಮೇಲೆ. ಇಷ್ಟು ಮಾತಾಡ್ತಿರೋದು ಮಂಜನಿಗೆ, ಬೇರೆ ಯಾರಿಗೂ ಅಲ್ಲ. ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಚಿತ್ರರಂಗದಲ್ಲಿ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋತಿಲ್ಲ, ಧ್ವನಿ ಎತ್ತುತ್ತಾ ಇಲ್ಲ. ಆದ್ರೆ ನೀವೇ ಟಾರ್ಗೆಟ್ ಯಾಕೆ ಈ ಒಂದು ವಿಚಾರದಲ್ಲಿ? ಜನತಾ ಟಾಕೀಸ್ ಮಾಡಬೇಕು ಅಂದರು, ಅದಕ್ಕೆ ನಾನು ಕೆಲಸ ಮಾಡಿದೆ. ನನಗೆ ಗೊತ್ತಿದ್ದ ಕೆಲಸ ನಾನು ಮಾಡಿದೆ. ಅದಾದಮೇಲೆ ಈ ಮಾಲ್ಗಳಲ್ಲಿ ಬುಕ್ ಮೈ ಶೋ ಕುತಂತ್ರಗಳು. ಮೊದಲು ದನಿ ಎತ್ತದವನು ನಾನೇ ಆ್ಯಕ್ಟ್ ಮಾಡಿರೋದು. ಒಂದು ಸಿನಿಮಾ ರಿಲೀಸ್ ಆದಾಗ ನಾನೇ ಬುಕ್ ಮೈ ಶೋ ಆಫೀಸ್ಗೆ ಹೋಗಿದ್ದೆ, ನಮಗೆ ತೊಂದರೆ ಆದರೂ ಪರವಾಗಿಲ್ಲ ಅಂತ. ಈ ಪೈರಸಿ ವಿರುದ್ಧ ಎಷ್ಟು ಧ್ವನಿ ಎತ್ತಿದ್ದೀನಿ. ಇದಕ್ಕೆ ಟೆಕ್ನಿಕಲ್ ಆಸ್ಪೆಕ್ಟಲ್ಲಿ ಗೊತ್ತು ನನಗೆ ಏನೇನು ಮಾಡಬೇಕು ಅಂತ. ಕೇಳಿ, ಕೆಲವು ನಿರ್ಮಾಪಕರು ನಮ್ಮ ಜೊತೆ ಸ್ನೇಹಿತರಾಗಿರೋರ್ಗೆ ಯಾರು ಮಾತಾಡೋಣ, ಅಟ್ಲೀಸ್ಟ್ ಅವ್ರಿಗೆ ಅರ್ಥ ಆಗೋರು ಮಾಡೋಣ. ನಾವು ಡಿಸ್ಕಸ್ ಮಾಡಿಲ್ವಾ, ಮಾತಾಡಿಲ್ವಾ, ಅದಕ್ಕೊಂದಷ್ಟು ರೈಟಿಂಗ್ ವರ್ಕ್ಸ್ ಮಾಡಿಲ್ವಾ, ಅದಕ್ಕೆ ಏನೇನು ರೂಪುರೇಷೆ ಮಾಡಬೇಕು ಮಾಡಿಲ್ವಾ. ಕಳಶಾ ಬಂಡೂರಿ ಡಾಕ್ಯುಮೆಂಟ್ರನ್ನೇ ಮಾಡಿದ್ವಿ, ಕನ್ನಡ ಸಿನಿಮಾ ರಂಗದ ಪರವಾಗೇ ಮಾಡಿದ್ದದು. ಟ್ರಿಬ್ಯುನಲ್ ನೋಡೋ ತನಕ ಆಯಿತು, ಇದಾಯಿತು. ಕಾವೇರಿ ಹೋರಾಟಗಳಿರ್ಬೋದು, ಆಮೇಲೆ ಅದೇ ವಿಶಾಖ ಗೈಡ್ಲೈನ್ಸ್ ವಿಚಾರ ಬಂತು, ಮೀಟು ವಿಚಾರ ಬಂತು, ಎಲ್ಲ ಯೂಟ್ಯೂಬಲ್ಲಿ ತೆಗೆದು ನೋಡೋಕೆ ಹೇಳಿ ಸರ್ ಅವ್ನಿಗೆ ಮಂಜನಿಗೆ ಎಷ್ಟು ಕೆಲಸ ಮಾಡಿದ್ದೀವಿ ಅಂತ. ನಾನು ಇದು ಒಂದೊಂದನ್ನು ಹೇಳೋ ಅಗತ್ಯ ಇಲ್ಲ. ನಮ್ಮದೇ ಕನ್ನಡದ್ದು ಒಂದು ಶೋ ಆ್ಯಪ್ ಮಾಡಿ, ಇದು ನಮ್ಮನ್ನು ತಿಂದು ಬಿಡುತ್ತೆ ಇದು. ಆಮೇಲೆ ಪರಭಾಷಾ ಚಿತ್ರಗಳ ಜೊತೆ ಕಾಂಪಿಟೇಷನ್ ಏನು, ಅದೇ ತಮಿಳರು ಕನ್ನಡದ ಚಿತ್ರರಂಗದಲ್ಲಿರುವ ಕಾವೇರಿ ಇಶ್ಯೂ ಮಾತಾಡಿದಾಗ ನೋಡಿ, ಎಲ್ಲದರಲ್ಲೂ ತೆಗೆದು ನೋಡಿ ನನ್ನ ಪಾತ್ರ ಎಲ್ಲೆಲ್ಲಿದೆ ಅಂತ ಬರುತ್ತೆ. ಎಲ್ಲದರಲ್ಲೂ ಹೋರಾಟದಲ್ಲಿದ್ದೀನಿ ನಾನು, ಎಲ್ಲದರಲ್ಲೂ ಕೆಲಸ ಮಾಡಿದ್ದೀನಿ. ಆದರೆ ಇದೊಂದು ಈಸಿ ಟಾರ್ಗೆಟ್ ಅನ್ನಿಸ್ತು ಇವ್ರಿಗೆ. ನಾನು ಈಗಲೂ ಪ್ರಶ್ನೆ ಕೇಳ್ತೀನಿ, ಒಂದು ಕುಟುಂಬ ಅನ್ನುವವರು ನೀವು ನನ್ನ ಕರಿಬೋದಾಗಿತ್ತು, ಕರೆದು ನೇಣಿಗಂಬಕ್ಕೆ ಹಾಕ್ಬೋದಾಗಿತ್ತು. ಹಾಗಾದರೆ ಇದೊಂದು ಎಕ್ಸಾಂಪಲ್ ಆಯಿತು. ಬೇರೆ ಯಾರೋ ತಪ್ಪೇ ಮಾಡಿದ್ರು, ಅಕಸ್ಮಾತ್ ನಂದೇ ತಪ್ಪು ಅಂತಿದ್ರು, ನೀವು ತಪ್ಪು ಮಾಡಕ್ಕೆ ಹೊರಡ್ತೀರಾ. ನಿಮಗೆ ಈ ಚಿತ್ರರಂಗನ ಕುಟುಂಬ ಅಂತ ಹೇಳುವ ಅಧಿಕಾರ ಈ ಮಂಜುನಂತವ್ರಿಗೆ ಇಲ್ಲ. ಆ ಮರ್ಯಾದೆ ನೆನ್ನೆ ಕಳ್ಕೊಂಡ್ರು. ಈಸಿ ಅಕ್ಸಸ್ ಇದ್ವಲ್ಲ ಬಾಸ್, ನಾವೇನಿಲ್ಲ ಉಗಾಂಡದಲ್ಲಿ ಹೋಗಿ ಕೂತಿದ್ವಾ, ಕೊಳೆಪಟ್ಟು ಹಿಡಿದು ಕೇಳ್ಬೋದಿತ್ತಲ್ಲ ಅವರು. ಸರಿ, ನ್ಯಾಯಾಲಯಕ್ಕೆ ಹೋಗೋಣ ಬಿಡಿ. ಇನ್ನು ಮೇಲೆ ನಾನು ತುಂಬ ಚಿಕ್ಕವನು, ನನಗಿಂತ ಕಿರಿಯನಿಲ್ಲ, ಅವ್ನು ಮಂಜ ತುಂಬ ದೊಡ್ಡವನು, ತುಂಬ ಪ್ರಭಾವ ಇರ್ಬೋದು ಈ ಮೇ ಬಿ. ನಂದೆಲ್ಲ ಹೋರಾಟಗಳು ಇನ್ಮೇಲೆ ಕೋರ್ಟಲ್ಲಿ ಮಾಡ್ತೀವಿ, ಇನ್ನೆಲ್ಲ ಹೋರಾಟಗಳನ್ನು ಮಾಧ್ಯಮದಲ್ಲಿ ಮಾಡ್ತೀವಿ. ಆಮೇಲೆ ಅದೇನೋ ಸಬ್ಸ್ಕ್ರೈಬರ್ಸ್ ಅಂತ ಅಂದ್ರಿ, ಇದನ್ನು ಹೆಚ್ಚು ಮಾಡ್ಕೊಳಕ್ಕೆ ನಾನು ನನ್ನ ನಿರ್ಮಾಪಕರುಗಳ ಬಗ್ಗೆ ನಾನು ಮಾತಾಡ್ಬೇಕಾ? ನನ್ನ ಹತ್ರ ಇಶ್ಯೂಸ್ಗಳಿಲ್ವಾ? ನನ್ನ ಚಾನಲ್ ಮಾತಾಡ್ತೀನಿ, ನಾನು ಯಾಕೆ ನಿಮ್ಮ ಚಾನಲ್ಗೆ ಮಾತಾಡ್ತೀನಿ? ಅವ್ನಿಗೊಂದು ಬೇಸಿಕ್ ಆಲ್ಗ್ಯಾರಿದಮ್ ಅಂತಾರೆ ಮಂಜ, ಬೇಸಿಕ್ ಸೆನ್ಸ್ ಇದು. ಅವ್ನು ಮಂಜಾನೇ ಮಾತಾಡಿದ್ರೆ ಅವ್ನಿಗೆ ಹೇಳ್ತಾ ಇದ್ದೀನಿ, ಅದೇ ಅವನು ಕೋಕೋನಟ್ ಮಂಜ ಇದ್ದಾನಲ್ಲ, ಕೊಬ್ಬರಿ ಮಂಜ ಇದ್ದಾನಲ್ಲ, ಅವ್ನಿಗೆ ಹೇಳ್ತಾ ಇದ್ದೀನಿ ನಾನು. ಅವನೂ ಬೆಳೆದು ಬಂದಿರೋ ದಾರಿ ಬರಲಿ, ನಾನು ಬೆಳೆದು ಬಂದಿರೋ ದಾರಿ ಬರಲಿ. ಕೂತ್ಕೊಳ್ಳೋಣ ಬೇಕಾರೆ, ಯಾರು ಏನೇನು ಮಾಡಿದ್ದೀವಿ ವಿತ್ ಡಾಕ್ಯುಮೆಂಟ್ಸ್ ಕೂತ್ಕೊಳ್ಳೋಣ. ಇನ್ನು ಮುಂದೆ ಮಾತಾಡ್ತಾ ಹೋಗ್ತೀನಿ ನಾನು. ಸರಿ, ಒಟ್ಟಾರೆ ಈ ಒಂದು ಘಟನೆ ಬಗ್ಗೆ ಒಂದು ಕನ್ಕ್ಲೂಷನ್ ಏನು ಕೊಡ್ತೀರಾ? ಏನಾದರೂ ಮೀಡಿಯಾ ಮುಖಾಂತರ ಕ್ಷಮೆ ಕೇಳ್ತೀರಾ ಅಥವಾ ಹೇಗೆ? ನಾನು ಕೇಳಾಗಿದೆ, ನನ್ನ ನಿರ್ಮಾಪಕರ ಸಂಘ ಅವ್ರು ನನಗೇನು ಲೆಟರ್ ಬರೆದಿಲ್ಲ, ಆದರೂ ಕೂಡ ಉದ್ದೇಶಿಸೇ ನಾನು ಬರೆದಿದ್ದೀನಿ. ನೆನ್ನೆನೇ ಬರೆದು ಬಿಟ್ಟಿದ್ದೀನಿ, ಎಲ್ಲ ಮಾಧ್ಯಮಗಳಲ್ಲೂ ಹೇಳಿದ್ದೀನಿ. ನೀವು 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 ನೊಂದ್ಕೊಂಡಿದ್ದೆ ನನಗೆ ಬೇಸರ ಆಗೋಯ್ತು. ಯಾಕಂದರೆ ನನ್ನ ಉದ್ದೇಶನೇ ನಿಮ್ಮನ್ನು ನೋಯಿಸೋದಲ್ಲ. ನೀವೆಲ್ಲ ಸೀನಿಯರ್ಸ್ಗಳಿದ್ದೀರಿ, ತುಂಬ ಜೀವನ ನೋಡಿರ್ತೀರಿ, ತುಂಬ ಎತ್ತರಕ್ಕೆ ಬೆಳೆದಿರ್ತೀರಿ, ಒಂದಷ್ಟು ಕೆಲಸ ಮಾಡಿರ್ತೀರ. ನಿಮ್ಮನ್ನು ನೋಯಿಸಿ ನನಗೇನಾಗಬೇಕಾಗಿದೆ? ನಾನು ಹೇಳೋದ್ನಲ್ಲ, ನನಗಿಂತ ಕಿರಿಯನಿಲ್ಲ ಅನ್ನೋದು ನಾನು ನಂಬಿರೋದು. ನಾನು ತಲೆ ಬಾಗದ ಮೇಲೂ ಕೂಡ ನೀವು ನಮ್ಮ ಮೇಲೆ ಗದಾಪ್ರಹಾರ ಮಾಡ್ತೀರಾ, ನಿಮ್ಗೆ ಹಕ್ಕಿದೆ ಮಾಡಿ. ನ್ಯಾಯಾಲಯದಲ್ಲಿ ಮಾಡ್ತೀರಾ ಮಾಡಿ, ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಡ್ತೀರಾ ಮಾಡಿ, ಅಥವಾ ಇನ್ನೇನಾರು ಅಸಹಕಾರ ಚಳುವಳಿ ಮಾಡ್ತೀರಾ ಮಾಡಿ. ಆದರೆ ವೈಯಕ್ತಿಕ ವಿಷಯಗಳಿಗೆ ಬರೋದು, ಈ ಮಂಜುನ ಥರ ಬಾಯಿಬೇದಿ ಮಾಡ್ಕೊಳ್ಳೋದು, ಇದು ಮಾಡಿದ್ರೆ ಖಂಡಿತವಾಗ್ಲೂ ಗೌರವ ಕೊಡಲ್ಲ ಮಂಜುನ ಅಂತವ್ರಿಗೆ. ಅದರ ವಿರುದ್ಧ ನನ್ನ ಸ್ವಾಭಿಮಾನದ ಹೋರಾಟ ಇದ್ದೇ ಇರುತ್ತೆ.
ವೀಕ್ಷಕರೇ, ಏನು ಈ ಒಂದು ಘಟನೆ ಆಗಿತ್ತು, ಇದು ಬೇಕಂತ ಮಾಡಿದ್ದಲ್ಲ ಅಥವಾ ಉದ್ದೇಶಪೂರ್ವಕವಾಗಿ ಯಾರನ್ನೂ ನೋಯಿಸಲು ಮಾಡಿದಂತಹ ಅಥವಾ ಕೊಟ್ಟಂತಹ ಹೇಳಿಕೆ ಅಲ್ಲ ಅನ್ನೋದು ಚಕ್ರವರ್ತಿ ಚಂದ್ರಚೂಡ್ ಅವರ ಮಾತು. ಒಟ್ಟಾರೆ ಏನು ಕನ್ನಡ ಚಿತ್ರರಂಗದ ಹಲವಾರು ಸಮಸ್ಯೆಗಳನ್ನ ನಾನು ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆದ್ರೆ ಅದೆಲ್ಲವನ್ನ ಬಿಟ್ಟು ನಾನು ಯೂಸ್ ಮಾಡಿದ ಒಂದು ಇಂಗ್ಲಿಷ್ ವರ್ಡ್ ಏನಿದೆ ಅದನ್ನಷ್ಟೇ ಕಟ್ ಮಾಡಿ ಈ ರೀತಿ ಏನು ಕೆಲವೊಂದು ಸೀನ್ಗಳನ್ನ ಕ್ರಿಯೇಟ್ ಮಾಡಿರೋರ ಬಗ್ಗೆ ನನ್ನ ವಿರೋಧ ಇದೆ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಹೋರಾಟ ಯಾವ ರೀತಿ ಇರುತ್ತೆ, ಅವರು ಯಾವ ರೀತಿ ಮಾಡ್ತಾರೆ ಅದೇ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಕಾದು ನೋಡಬೇಕಾಗಿದೆ ಇದು ಎಷ್ಟರ ಮಟ್ಟಿಗೆ ಏನು ಕೋರ್ಟ್ ಅಥವಾ ಕಚೇರಿಗಳಲ್ಲಿ ಇತ್ಯರ್ಥ ಆಗುತ್ತೆ ಅಂತ. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಗಿರೀಶ್, ಗ್ಯಾಂಡಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.